ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನ್ನಲ್ಲಿ ನಾವೇನು ನೋಡುವ ಅಂತ ಹೇಳಿದ್ರೆ ಕಳೆದ 6 ತಿಂಗಳ ಮಂತ್ಲಿ ಕರೆಂಟ್ ಅಫೇರ್ಸ್ ಸರಣಿಯ ಭಾಗವಾಗಿರುವ ಫೆಬ್ರವರಿ ಮಂತಿನ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ನ ಮಾಡುವ, ಸರಿನಾ? ಸೊ ಈ ಒಂದು ಫೆಬ್ರವರಿ ಮಂತಲ್ಲಿ ನಿಮಗೆ ಟೋಟಲಿ ಎಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಈ ಒಂದು ಕ್ಲಾಸಲ್ಲಿ ಸಿಗ್ತವೆ ಅಂದರೆ 120 ಪ್ರಶ್ನೆಗಳಿದ್ದಾವೆ. ಸೊ ಇದರಲ್ಲಿ ಪಾರ್ಟ್ 1 ನಲ್ಲಿ 60 ಪ್ರಶ್ನೆಗಳು ಹಾಗೆ ಪಾರ್ಟ್ 2 ಅಲ್ಲಿ 60 ಪ್ರಶ್ನೆಗಳನ್ನು ಡಿಸ್ಕಷನ್ನ ಮಾಡುವ, ಸರಿನಾ? ಸೊ ಹಾಗೆ ಇದಕ್ಕಿಂತ ಮುಂಚೆ ನಾವು ಈ ಜನವರಿ ಮಂತಿನ ಪಾರ್ಟ್ 1 ಹಾಗೆ ಪಾರ್ಟ್ 2 ಕ್ಲಾಸ್ಗಳನ್ನು ಸಹ ಮಾಡಿದ್ವಿ. ಆ ಒಂದು ಕ್ಲಾಸ್ಗಳನ್ನು ಯಾರು ನೋಡಿಲ್ಲ ಅಲ್ವಾ, ಪ್ಲೀಸ್ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಲಾಸ್ಟ್ 6 ಮಂತಿನ ಟಾಪ್ 400 ಕರೆಂಟ್ ಅಫೇರ್ಸ್ ಕ್ಲಾಸ್ಗಳನ್ನು ಸಹ ಮಾಡಿದ್ವಿ. ಸಾಕಷ್ಟು ಕ್ಲಾಸ್ಗಳು ನಿಮಗೆ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಅಲ್ಲಿ ನೀವು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಖಂಡಿತವಾಗ್ಲೂ ಸಹ ಎಕ್ಸಾಮ್ಗೆ ಬರ್ತವೆ, ಸರಿನಾ? ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ನಿಮಗೆ ಏನು ಹೇಳೋದು ಅಂತಂದರೆ, ಇವಾಗ ಪಾರ್ಟ್ 1 ನೋಡಿರ್ತೀರಾ, ಪಾರ್ಟ್ 2ನ ಯಾಕೆ ನೀವು ವೀಕ್ಷಿಸಲ್ಲ ಅಂತ. ಓಕೆ, ಸೊ ಇವಾಗ ಪಾರ್ಟ್ 1 ನಿಮಗೆ ಕ್ವಶನ್ ನೋಡಿರ್ತೀರಾ. ಸೊ ಅವಾಗ ಮಂತ್ಲಿ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗುತ್ತಾ ನಿಮಗೆ? ಸೊ ಒಂದು ಕ್ಲಾರಿಫಿಕೇಶನ್ ಸಿಗಲ್ಲ, ಬಿಕಾಸ್ ಯಾಕಂದರೆ ಆ ಮಂತ್ ಕಂಪ್ಲೀಟಾಗಿ ಎಂಡ್ ಆಗಲ್ಲ. ಸೊ ಅದರಲ್ಲಿ ಇನ್ನೂ ಒಂದು 15 ಡೇಸ್ ಇರ್ತಕ್ಕಂಥ ಕರೆಂಟ್ ಅಫೇರ್ಸ್ ಇನ್ನೂ ಪಾರ್ಟ್ 2 ಅಲ್ಲಿ ಇರುತ್ತಲ್ವಾ. ಸೊ ಇಫ್ ಏನಾದರೂ ಎಕ್ಸಾಮಿನರ್ ನಿಮಗೆ ಪಾರ್ಟ್ 1 ಬದಲಾಗಿ ಪಾರ್ಟ್ 2 ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ ಅಂತಂದರೆ ಏನು ಮಾಡ್ತೀರಾ ಅವಾಗ, ಅಲ್ವಾ? ಸೊ ದ್ಯಾಟ್ಸ್ ವೈ ಏನು ಮಾಡಿ ಅಂತಂದರೆ ಪಾರ್ಟ್ 1 ಮತ್ತು ಪಾರ್ಟ್ 2 ಎರಡನ್ನೂ ಸಹ ನೀವು ನೋಡ್ತಾ ಬನ್ನಿ. ಹಾಗೆ ಈ ಕ್ಲಾಸಿನ ಡಿಸ್ಕ್ರಿಪ್ಷನಲ್ಲೂ ಸಹ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಸಹ ನೀವು ಕ್ಲಿಕ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡ್ಬೋದು, ಕ್ಲಾಸ್ಗಳನ್ನು ರಿವೈಸ್ನ ಮಾಡ್ಬೋದು, ಸರಿನಾ? ಆ್ಯಂಡ್ ಇನ್ನೊಂದು ಡೌಟ್ ಸಹ ಕೇಳ್ತಾ ಇದ್ರಿ ಸಮ್ ಸ್ಟೂಡೆಂಟ್ಸ್, ಏನು ಅಂತಂದರೆ, ಸರ್ ಲಾಸ್ಟ್ 6 ಮಂತಿನ ಕರೆಂಟ್ ಅಫೇರ್ಸ್ ಮಾತ್ರ ಕೇಳ್ತಾನೆ, ಅದಕ್ಕಿಂತ ಹಿಂದೆ ಇರೋದು ಕೇಳಲ್ವಾ ಅಂತ. ಓಕೆ, ಸೊ ಅದಕ್ಕಿಂತ ಹಿಂದೆ ಇರೋದು ಸಹ ಕೇಳ್ತಾನೆ, ಬಟ್ ಫಸ್ಟ್ ಮೋಸ್ಟ್ ಫೇವ್ರೇಟ್ ಯಾವುದು ಅಂತಂದರೆ ಲಾಸ್ಟ್ 6 ಮಂತದ್ದು. ಓಕೆ, ಸೊ ಮೀನ್ಸ್ ಫ್ರೆಶ್ ಆಗಿರುತ್ತೆ. ಸೊ ದ್ಯಾಟ್ಸ್ ವೈ ಈ ಒಂದು ಲಾಸ್ಟ್ 6 ಮಂತದ್ದು ಕ್ವಶನ್ಗಳನ್ನು ಜಾಸ್ತಿ ಕೇಳ್ತಾನೆ. ಸೊ ರಿಮೈನಿಂಗ್ ಇವಾಗ 100% ಕರೆಂಟ್ ಅಫೇರ್ಸ್ ಅಂತ ನಾವು ತೊಗೊಂಡ್ರೆ, ಸೊ 70% ನಿಮಗೆ ಎಲ್ಲಿ ಅಂದರೆ ಲಾಸ್ಟ್ 6 ಮಂತಿಂದ ಕೇಳ್ತಾನೆ. ಬಟ್ ರಿಮೈನಿಂಗ್ 30% ಎಲ್ಲಿಂದ ಅಂದರೆ ನಿಮಗೆ ಇನ್ನೂ ಹಿಂದೆ 6 ತಿಂಗಳಿರುತ್ತಲ್ವಾ, ಸೊ ಅಲ್ಲಿಂದ ನಿಮಗೆ ಕೇಳ್ತಾನೆ. ಸೊ 2025 ಜೂನಿಂದ 2025 ಡಿಸೆಂಬರ್ವರೆಗೂ, ಸರಿಯಾ? ಸೊ ಅಲ್ಲಿಂದ ಕ್ವಶನ್ಗಳು ಸಹ ನಿಮಗೆ ಬರುತ್ತೆ, ಬಟ್ 30% ಮಾತ್ರ. ಬಟ್ ಅದನ್ನು ಸಹ ನೀವು ನೋಡ್ಕೊಳ್ಬೇಕಾಗತ್ತೆ, ಅದು ಕಂಪಲ್ಸರಿ. ಓಕೆ, ಸೊ ಇಷ್ಟು ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬಿಸಿಲು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡುವ. ಏನಿದೆ ಮೊದಲ ಪ್ರಶ್ನೆ? 2026ರ ಚಳಿಗಾಲದ ಒಲಿಂಪಿಕ್ಸ್ ಅನ್ನು ಯಾವ ದೇಶವು ಆಯೋಜಿಸಿತು ಅಂತ ಕೇಳಿದ್ದಾನೆ. ಯಾವ ದೇಶ ಆಯೋಜಿಸಿದೆ? ಜಪಾನ್, ಫ್ರಾನ್ಸ್, ಕೆನಡಾ ಮತ್ತು ಇಟಲಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಈ 4 ಸಹ ಇಂಪಾರ್ಟೆಂಟ್ ಇದ್ದಾವೆ, ಬಟ್ ಇವಾಗ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಅದು ಯಾವುದು ಅಂತಂದರೆ ದ್ಯಾಟ್ ಈಸ್ ಆಪ್ಷನ್ ಡಿ, ಇಟಲಿ ಅಂತ ಹೇಳ್ತೀವಿ. ಯಾವುದು? ಈ 2026ರ ಚಳಿಗಾಲದ ಒಲಿಂಪಿಕ್ಸ್ ಅಂತ ಹೇಳ್ತೀವಿ, ಇಲ್ಲಾಂದರೆ ವಿಂಟರ್ ಒಲಿಂಪಿಕ್ಸ್ ಅಂತ ಹೇಳ್ತೀವಿ. ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ದೇಶ ಇಟಲಿ. ಹಾಗೆ ಇದರ ಒಂದು ಅಂಕಪಟ್ಟಿಯಲ್ಲಿ ಅಥವಾ ಈ ಒಂದು ಮೆಡಲ್ ಲಿಸ್ಟಲ್ಲಿ ಟಾಪಲ್ಲಿರ್ತಕ್ಕಂಥ ಒಂದು ರಾಷ್ಟ್ರ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರ್ತಕ್ಕಂಥ ರಾಷ್ಟ್ರ ನಾರ್ವೆ ಅಂತ ಹೇಳಬೇಕಾಗತ್ತೆ. ನಾರ್ವೆ ಏನಿದೆ ಅಲ್ವಾ, ಇದರಲ್ಲಿ ಟೇಬಲ್ ಟಾಪಲ್ಲಿದೆ ಅಂತ ನಾವು ಹೇಳ್ಬೋದು. ಓಕೆ, ಇದನ್ನು ಕೇಳ್ತಾನೆ, ಟೇಬಲ್ ಟಾಪಲ್ಲಿ ಯಾವುದಿದೆ, ಯಾವ ದೇಶದಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ? ಇಟಲಿಯ ಒಂದು ಮೆಲನಿ ಅಂತ ಹೇಳ್ತೀವಿ, ಸರ್. ಆ ಒಂದು ಪ್ರದೇಶದಲ್ಲಿ ಇದನ್ನು, ಆ ಒಂದು ಸಿಟಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು. ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮತ್ತೆ ನಿಮಗೆ ಏನೇನು ಇಂಪಾರ್ಟೆಂಟ್ ಆಗ್ತವೆ? ಈ ಆತಿಥೇಯ ನಗರಗಳು, ಈ ಒಂದು ಮೆಲನಿ ಅಲ್ಲ, ಮಿಲನ್ ಮತ್ತು ಕೋರ್ಟಿನಾ ಅಂತ ಹೇಳ್ತೀವಿ. ಹಾಗೆ ಇದರ ಒಂದು ಧ್ಯೇಯವಾಕ್ಯ ಇಂಪಾರ್ಟೆಂಟ್ ಆಗುತ್ತೆ. ಏನಿದೆ ಇದರ ಒಂದು ಧ್ಯೇಯವಾಕ್ಯ ಅಂದರೆ ಇಟ್ಸ್ ಯುವರ್ ವೈಬ್. ಯಾರ ವೈಬ್? ನಿಮ್ಮ ವೈಬ್ ಅದು ಅಂತ ಇಟ್ಟಿದ್ದಾರೆ ಈ ಒಂದು ಕ್ರೀಡಾದ ಧ್ಯೇಯವಾಕ್ಯ. ಹಾಗೆ ಒಟ್ಟು ಕ್ರೀಡೆಗಳೆಷ್ಟಿತ್ತು ಅಂತಂದರೆ 8 ಕ್ರೀಡೆಗಳಿತ್ತು. ಹಾಗೆ ಹೊಸ ಕ್ರೀಡೆ ಯಾವುದನ್ನು ಪರಿಚಯಿಸಲಾಗಿದೆ ಅಂದರೆ ದ್ಯಾಟ್ ಈಸ್ ಈ ಒಂದು ಸ್ಕೀ ಮೌಂಟೇನಿಯರಿಂಗ್ ಅಂತಕ್ಕಂಥ ಒಂದು ಕ್ರೀಡೆಯನ್ನು ಈ ವರ್ಷ ಪರಿಚಯಿಸಲಾಗಿದೆ. ಸೊ ಇದಕ್ಕಿಂತ ಮುಂಚೆ 2022ರಲ್ಲಿ ಎಷ್ಟಿತ್ತು? ಸೊ ಟೋಟಲಿ 7 ಕ್ರೀಡೆಗಳು ಮಾತ್ರ ಇತ್ತು. ಸೊ ಈ ವರ್ಷ 7+1 8 ಮಾಡಿಕೊಳ್ಳಲಾಗಿದೆ. ಹಾಗೆ ನಮ್ಮ ಭಾರತದಿಂದ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಕೇಳ್ತಾನೆ. ದಿಸ್ ಇಸ್ ದ ಮೋಸ್ಟ್ ಫೇವ್ರೇಟ್ ಕ್ವಶನ್ ಆ್ಯಂಡ್ ದೆನ್ ಮೋಸ್ಟ್ ಯೂನಿಕ್ ಕ್ವಶನ್ ಇದು. ರಿಮೈನಿಂಗ್ ನಿಮಗೆ ಬೇರೆದರಲ್ಲಿ ಕೇಳಲ್ಲ. ಒಲಿಂಪಿಕ್ಸಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಕೇಳಲ್ಲ. ಕಾಮನ್ವೆಲ್ತಲ್ಲಿ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಕೇಳಲ್ಲ. ಬಹಳ ರೇರ್ ಅದು. ಬಟ್ ಈ ಕ್ವಶನ್ ಕೇಳ್ತಾನೆ ಯಾಕೆ ಅಂದರೆ ನಮ್ಮ ಭಾರತದಿಂದ ಒಬ್ಬರು ಅಥವಾ ಇಬ್ಬರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಲಾಸ್ಟ್ ಇಯರ್ ಒಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರು, ಯಾರು? ನಮ್ಮ ಆರಿಫ್ ಮೊಹಮ್ಮದ್ ಖಾನ್ ಅವರು ಅಂತ ಹೇಳ್ತೀವಿ. ಸೊ ಈ ವರ್ಷ ಅವ್ರ ಜೊತೆಗೆ ಇನ್ನೊಬ್ಬರು ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾರು ಅಂತಂದರೆ ದ್ಯಾಟ್ ಈಸ್ ಒಂದು ಸ್ಟ್ಯಾನಿಜಿನ್ ಈ ಲುಂಡೋಪ್ ಅಂತ ಹೇಳ್ತೀವಿ. ಸೊ ಇವರಿಬ್ಬರು ಸಹ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಯಾವುದರಲ್ಲಿ? ಒಂದು ಇಟಲಿಯಲ್ಲಿ ನಡೆದಿರತಕ್ಕಂಥ ವಿಂಟರ್ ಒಲಿಂಪಿಕ್ಸಲ್ಲಿ. ಎಷ್ಟು ಜನ? ಇಬ್ಬರೇ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸರ್ನ ಎಷ್ಟು ಕ್ರೀಡೆಗಳು? 8 ಕ್ರೀಡೆಗಳು. ಅದರ ಒಂದು ಧ್ಯೇಯವಾಕ್ಯ ಏನು? ಇಟ್ಸ್ ಯುವರ್ ವೈಬ್ ಅಂತ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್, ಓಕೆ, ಇಲ್ಲಿ ಶ್ರೇಣಿಯಲ್ಲಿ ಓಕೆ ಯಾವ ದೇಶ ಟಾಪಲ್ಲಿದೆ? ನಾರ್ವೆ ದೇಶ ಟಾಪಲ್ಲಿದೆ. ಸೆಕೆಂಡ್ ಯಾವುದಿದೆ? USA ಇದೆ. ಥರ್ಡ್ ಯಾವುದಿದೆ ಅಂದರೆ ನೆದರ್ಲ್ಯಾಂಡ್ ಇದೆ. ಓಕೆ, NUN ನನ್
ಅಂತ ನೆನ್ಪಿಟ್ಕೊಳ್ಳಿ. ಸೊ ಇದು ನೆನ್ಪಿಳಿಬಹುದು, ಬಿಕಾಸ್ ಯಾಕೆಂದ್ರೆ ಕೇಳ್ತಾನೆ ನಿಮಗೆ ಇಳಿಕೆ ಕ್ರಮದಲ್ಲಿ ಅದನ್ನು ಹೊಂದಿಸಿ ಬರೆಯಿರಿ ಗುರು ಅಂತ. ಓಕೆ, ಸೊ ಅವಾಗ ನೀವು ಏನಂತ ಹೇಳಬೇಕಾಗುತ್ತೆ, ಫಸ್ಟ್ ನಾರ್ವೆ, ಸೆಕೆಂಡ್ USA ಆ್ಯಂಡ್ ದೆನ್ ಥರ್ಡ್ ನೆದರ್ಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ. ಸೊ ಲಾಸ್ಟ್ ನೀವು ನೋಡಿರ್ಬೋದು, ಯಾವುದು ಈ ಪ್ಯಾರಾ ಒಲಿಂಪಿಕ್ಸ್ ಕೇಳಿದ್ದ ಟಾಪ್ 3 ಹೇಳು ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಯಾವ್ದು ಕೇಳಿದ್ದ, ಒಲಿಂಪಿಕ್ಸ್ ಕೇಳಿದ್ದ ಟಾಪ್ 3 ಯಾವ್ದು ಹೇಳು ಅಂತ. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಇವಾಗ ಇನ್ನೊಂದು ಯಾವ್ದು ಕೇಳ್ಬೋದು ಅಂತಂದರೆ ಕಾಮನ್ವೆಲ್ತ್ ಗೇಮ್ಸ್ ಇವಾಗ ನಡೀತಿದೆ ಅಲ್ವಾ, ಕರೆಂಟ್ ಇವಾಗ ನಡೀತಾ ಇದೆ. ಇವತ್ತಿನ ಡೇಟ್ ನಿಮಗೆ ಈ ಕ್ಲಾಸ್ ಏನು ಅಪ್ಲೋಡ್ ಆಗಿರುತ್ತಲ್ವ, ಇವತ್ತು ಸಹ ನಡೀತಾ ಇರುತ್ತೆ. ಸೊ ಇವಾಗಲೂ ಸಹ ಕಾಮನ್ವೆಲ್ತ್ ಗೇಮ್ಸ್ ನಡೀತಾ ಇದೆ. ಎಲ್ಲಿ ನಡೀತಾ ಇದೆ, ಗ್ಲಾಸ್ಗೋದಲ್ಲಿ ನಡೀತಾ ಇದೆ. ಎಲ್ಲಿ, ಒಂದು ಸ್ಕಾಟ್ಲೆಂಡ್ ಅಂತ ಹೇಳ್ತೇವೆ. ಹಾಗಾದರೆ ಅದರಲ್ಲಿ ಟೇಬಲ್ ಟಾಪರ್ ಯಾರಿದ್ದಾರೆ, ಯಾರು ಅಂದರೆ ಫಸ್ಟ್ ಈ ಆಸ್ಟ್ರೇಲಿಯಾ ಇದೆ. ಸರಿ, ಇನ್ನೂ ಸಹ ಎಂಡ್ ಆಗಿಲ್ಲ ಅಲ್ಲ, ಹೌದು ಎಂಡ್ ಆಗಿಲ್ಲ, ಬಟ್ ಆದರೂ ಸಹ ನಿಮಗೆ ಆಸ್ಟ್ರೇಲಿಯಾನೇ ಟಾಪಲ್ಲಿ ಸಿಗುತ್ತೆ. ಸೆಕೆಂಡ್ ಯಾವ್ದು ಸಿಗುತ್ತೆ ಅಂದರೆ ನಿಮಗೆ ಇಂಗ್ಲೆಂಡ್ ಸಿಗುತ್ತೆ, ಸೆಕೆಂಡ್ ಟಾಪ್. ಓಕೆ, ಇವೆರಡನ್ನೂ ಸಹ ನೀವು ನೆನ್ಪಿಟ್ಕೊಳ್ಳಿ, ಆಸ್ಟ್ರೇಲಿಯಾ ಇಂಗ್ಲೆಂಡ್. ನಮ್ಮ ಭಾರತ 8ನೇ ಸ್ಥಾನದಲ್ಲಿ ಇರಬಹುದು, ಬಟ್ ಇದು 8ನೇ ಸ್ಥಾನ ಫಿಕ್ಸ್ ಅಲ್ಲ, ನಮ್ದು ಇನ್ನೂ ಮೇಲೆ ಬರಬಹುದು. ಓಕೆ, ಯಾಕೆ ಅಂತಂದರೆ ಆಗಸ್ಟ್ 3 ಅಥವಾ 5ರವರೆಗೂ ಮ್ಯಾಚ್ಗಳು ನಡೀತವೆ. ಓಕೆ, ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭ್ರಷ್ಟಾಚಾರ ಗ್ರಹಿಕೆ ಸೂಚಂಕ 2025ರಲ್ಲಿ ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದ್ದಾನೆ. ಎಷ್ಟನೇ ಶ್ರೇಯಾಂಕದಲ್ಲಿ ಇದೀವಿ ನಾವು ಅಂದರೆ 91ನೇ ಶ್ರೇಯಾಂಕದಲ್ಲಿ ನಮ್ಮ ಭಾರತ ದೇಶ ಕಂಡುಬರುತ್ತೆ. ಇದರಲ್ಲಿ ಕರಪ್ಷನ್ ಪ್ರೆಸಿಪಿಟೇಷನ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಎಷ್ಟನೇ ಒಂದು ರ್ಯಾಂಕ್, ಈ ಒಂದು 91ನೇ ರ್ಯಾಂಕ್ ಅಂತ ಹೇಳ್ತೀವಿ. ಹಾಗಾದರೆ ಸ್ಕೋರ್ ಎಷ್ಟಿದೆ ನಮ್ಮದು, ಇದರಲ್ಲಿ 39 ಸ್ಕೋರ್ ಇದೆ. ಎಷ್ಟು, 39 ಸ್ಕೋರಲ್ಲಿದ್ದೀವಿ. ಓಕೆ, ಜಸ್ಟ್ ಪಾಸ್ ಆಗಿದ್ದೀವಿ ಅಷ್ಟೇ. ಸೊ ಇದನ್ನು ಪ್ರಕಟಣೆ ಮಾಡ್ತಕ್ಕಂಥ ಸಂಸ್ಥೆ ಯಾವುದು, ಪಬ್ಲಿಷ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು ಅಂದರೆ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ NGO ಆಗಿರ್ತಕ್ಕಂಥ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತ ಹೇಳ್ತೀವಿ. ಯಾವುದು, ಒಂದು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅಂತಕ್ಕಂಥ ಸಂಸ್ಥೆ ಇದನ್ನು ಪ್ರಕಟಣೆ ಮಾಡ್ತದೆ. ಹಾಗಾದರೆ ಒಂದು ಭ್ರಷ್ಟಾಚಾರ ಗ್ರಹಿಕೆ ಸೂಚಕದಲ್ಲಿ ಟಾಪ್ 3 ನೇಷನ್ಗಳು ಯಾವ್ದು ಇದ್ದಾವೆ, ಯಾವುದಂದ್ರೆ ಡೆನ್ಮಾರ್ಕ್, ಫಿನ್ಲ್ಯಾಂಡ್ ಹಾಗೆ ಸಿಂಗಾಪುರ್ ಅಂತ ಹೇಳ್ತೀವಿ. ಅತ್ಯಂತ ಭ್ರಷ್ಟ ರಾಷ್ಟ್ರ ಯಾವುದು ಅಂದರೆ ದಕ್ಷಿಣ ಸುಡಾನ್. ಯಾವ ಸುಡಾನ್ ಅಂತ ಹೇಳ್ತೀವಿ, ಒಂದು ದಕ್ಷಿಣ ಸುಡಾನ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಸಹ ನಿಮಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಿಳಾ ಪ್ರೀಮಿಯರ್ ಲೀಗ್ ಟೈಟಲನ್ನು ಯಾವ ತಂಡ ಗೆದ್ದಿತು ಅಂತ. ಯಾವ ತಂಡ 2ನೇ ಬಾರಿ ಗೆದ್ದಿದೆ ಅಂತ ಕೇಳಿದ್ರೆ ಚೆನ್ನಾಗಿರುತ್ತೆ ಕ್ವಶನ್, ಯಾಕೆಂದರೆ ನಮ್ಮ RCB ಅವ್ರು ಗೆದ್ದಿದ್ದಾರೆ. ಓಕೆ, ಸೊ ಎಷ್ಟನೇ ಬಾರಿ, 2ನೇ ಬಾರಿ ಗೆದ್ದಿದ್ದಾರೆ. ಹಾಗಾದರೆ ಮೊದಲ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು, ಮುಂಬೈ ಇಂಡಿಯನ್ಸ್. 2ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥದ್ದು ಯಾವುದು, RCB. 3ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥದ್ದು ಯಾವುದು, ಮುಂಬೈ ಇಂಡಿಯನ್ಸ್. 4ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥದ್ದು ಯಾರು ಅಂದರೆ RCB ಅಂತ ಹೇಳ್ತೀವಿ. ಶೇರ್ ಮಾಡ್ಕೊಳ್ತಿದ್ದಾರೆ, ಒಂದು ನೀನು ತಗೋ, ಒಂದು ನಾನು ತಗೊಳ್ತೇನೆ, ಎಕ್ ತೇರಾ ಎಕ್ ಮೇರಾ ಅಂತ. ಓಕೆ, ದೋ ತೇರಾ ದೋ ಮೇರಾ ಅಂತ. ಸೊ ಆ ರೀತಿ ನಮ್ಮ RCB ಮಾಡ್ತಾ ಇದೆ. ಆ್ಯಂಡ್ ದೆನ್ ಈ ಒಂದು ಮುಂಬೈ ಇಂಡಿಯನ್ಸ್ ಸಹ ಮಾಡ್ತಿದೆ ಅಂತ, ಅದು ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಇದನ್ನು ನಾನು ಸಾಕಷ್ಟು ಸರಿ ನಿಮಗೆ ರಿಪೀಟ್ ಸಹ ಮಾಡಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೀತಿ ಆಯೋಗದ CEO ಆಗಿ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸುಮನ್ ಬೇರಿ, BVR ಸುಬ್ರಹ್ಮಣ್ಯಂ, ನಿಧಿ ಚಿಬ್ಬರ್ ಮತ್ತು ಇವರಲ್ಲಿ ಯಾರು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ, ಯಾರಾಗ್ತಾರೆ, ಯಾರು ಅಂದರೆ ದ್ಯಾಟ್ ಈಸ್ ಇವರಲ್ಲಿ ಯಾರೂ ಅಲ್ಲ. ಬಿಕಾಸ್ ಯಾಕೆ, ಅನುರಾಗ್ ಜೈನ್ ಅವರು ಇದ್ದಾರೆ. ಯಾರು, ಅನುರಾಗ್ ಜೈನ್ ಅವರು ಅಂತ ಹೇಳ್ತೀವಿ. ಅನುರಾಗ್ ಜೈನ್, ಈ ಅನುರಾಗ್ ಜೈನ್ ಅಂತಕ್ಕಂಥ ವ್ಯಕ್ತಿ ಏನಿದಾರಲ್ವಾ, ಇವರು ನೂತನ ನೀತಿ ಆಯೋಗದ CEO ಆಗಿದ್ದಾರೆ. ಚೀಫ್ ಆಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳ್ತೀವಿ. ಸೊ ಯಾರು, ಅನುರಾಗ್ ಜೈನ್ ಅವರು. ಹಾಗಾದರೆ ಸರ್ ಇಲ್ಲ, ಅನುರಾಗ್ ಜೈನ್ ಅಲ್ಲ ಸರ್, ಅವರು ಅಶೋಕ್ ಲಹರಿ ಅವರು ಅಲ್ವಾ. ಅಶೋಕ್ ಲಹರಿ ಅವರು CEO ಅಲ್ಲ, ಅವರು ಬದಲಾಗಿ ಈ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಯಾವುದ್ರದ್ದು, ನೀತಿ ಆಯೋಗದ ವೈಸ್ ಪ್ರೆಸಿಡೆಂಟ್ ಯಾರು ಅಂತಂದರೆ ಅಶೋಕ್ ಲಹರಿ. ಯಾವ ಲಹರಿ, ಅಶೋಕ್ ಲಹರಿ. ಹಾಗೆ ಅದರ ಒಂದು CEO ಕೇಳಿದ್ರೆ ದ್ಯಾಟ್ ಇಸ್ ಒಂದು ಅನುರಾಗ್ ಜೈನ್ ಅಂತ ಹೇಳ್ತೀವಿ ಸರ್ನ. ಸೊ ಇದನ್ನು ಸಹ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಎ ಕನ್ಫ್ಯೂಷನ್ ಆಗ್ತವೆ ಈ ವರ್ಷ. ಸೊ ಸ್ವಲ್ಪ ನಿಮಗೆ ಕ್ಲಾರಿಫಿಕೇಷನಿಂದ ಗೊತ್ತಿರಬೇಕಾಗುತ್ತೆ. ಸ್ಟೇಟ್ಮೆಂಟ್ ವೈಸ್ ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ ಆಗೋದು ಜಾಸ್ತಿ ಇರುತ್ತೆ. ಓಕೆ, ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2 ಎಕ್ಸಾಮಲ್ಲಿ ಮೊದಲೇ ಸ್ವಲ್ಪ ಟೆನ್ಷನ್ ಇರುತ್ತೆ, ಕೊಡ್ಬೋದು. ಸ್ಟೇಟ್ಮೆಂಟ್ 1, ಭಾರತದ ನೀತಿ ಆಯೋಗದ ನೂತನ ವೈಸ್ ಪ್ರೆಸಿಡೆಂಟ್ ಆಗಿ ಅನುರಾಗ್ ಜೈನ್ ಅವರನ್ನು ನೇಮಕ ಮಾಡಲಾಗಿದೆ. ಆಪ್ಷನ್ 2 ಮೀನ್ಸ್ ಹೇಳಿಕೆ 2 ಏನು ಕೊಡಬಹುದು, ಭಾರತದ ನೀತಿ ಆಯೋಗದ ಹೊಸ CEO ಆಗಿ ಅಶೋಕ್ ಲಹರಿ ಅವರನ್ನು ನೇಮಕ ಮಾಡಲಾಗಿದೆ ಅಂತ. ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಸರಿ ಅಂತ. AB 2 ಸರಿ, AB 2 ತಪ್ಪು, A ಮಾತ್ರ ಸರಿ, B ಮಾತ್ರ ಸರಿ ಅಂತ. ಅವಾಗ ಕಣ್ಮುಚ್ಕೊಂಡು ಹಾಕ್ತೀರಾ, AB 2 ಸರಿ ಇದ್ದಾವೆ, ಯಾಕಂದರೆ ಇದನ್ನು ನಾನು ಓದಿದ್ದೀನಿ ಅಂತ. ಬಟ್ 2 ಸಹ ತಪ್ಪಾಗ್ತವೆ, ಬಿಕಾಸ್ ಯಾಕಂದರೆ ವೈಸ್ ವರ್ಷ ಕೊಟ್ಟಿರ್ತಾನೆ, ಅದರದ್ದು ಇದಕ್ಕೆ ಇದ್ರದ್ದು ಅದಕ್ಕೆ. ಸೊ ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಷನಿಂದ ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 79ನೇ 2025-26 ಸಂತೋಷ್ ಟ್ರೋಫಿ ಟೈಟಲನ್ನು ಯಾವ ತಂಡ ಗೆದ್ದಿತು ಅಂತ. ಸರಿನಾ, ಸೊ ಇದು 2025-26 ಸಂತೋಷ್ ಟ್ರೋಫಿ ಟೈಟಲನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು, ದ್ಯಾಟ್ ಈಸ್ ಸರ್ವೀಸಸ್ ತಂಡ ಅಂತ ಹೇಳ್ತೀವಿ. ಹೇಗೆ ನೆನ್ಪಿಟ್ಕೊಳ್ಳಿ, S ಫಾರ್ ಸಂತೋಷ್, S ಫಾರ್ ಸರ್ವೀಸ್ ಅಂತ ಹೇಳ್ತೀವಿ, S ಫಾರ್ ಸೋಮ್. ಓಕೆ, S ಫಾರ್ ಸರ್ವೀಸ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಇಲ್ಲಿ ಆವೃತ್ತಿ ಇಂಪಾರ್ಟೆಂಟ್ ಆಗುತ್ತೆ ಸಂತೋಷ್ ಟ್ರೋಫಿ ಇದು. ಯಾಕೆ, ಬಹಳ ಹಳೆ ಕಾಲದಿಂದ ಇದು ನಡೆದು ಬರ್ತಾ ಇದೆ ಸಂತೋಷ್ ಟ್ರೋಫಿ, ಫುಟ್ಬಾಲ್ ಟ್ರೋಫಿ ಅಂತ ಹೇಳ್ತೀವಿ ಇದನ್ನು. ಸೊ ಈ ಒಂದು ಸಂತೋಷ್ ಟ್ರೋಫಿ ಇದು ನಿಮಗೆ ಈ ಎಡಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ರಂಜಿ ಟ್ರೋಫಿದು ಸಹ ಎಡಿಷನ್ ಇಂಪಾರ್ಟೆಂಟ್ ಆಗುತ್ತೆ. ರಂಜಿ ಟ್ರೋಫಿ ಎಷ್ಟನೇದು ನಡೆದಿತ್ತು ಈ ವರ್ಷ ಅಂದರೆ 91ನೇ ಒಂದು ಎಡಿಷನ್ ನಡೆದಿತ್ತು. ಹಾಗೆ ಒಂದು ಸಂತೋಷ್ ಟ್ರೋಫಿದು ಎಷ್ಟನೇ ನಡೆದಿದೆ ಅಂದರೆ 79ನೇ ಒಂದು ಎಡಿಷನ್ ನಡೆದಿದೆ ಅಂತ ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಹಾಗಾದರೆ ಇವರು ಸರ್ವೀಸಸ್ ಅವರು ಯಾರನ್ನ ಸೋಲಿಸಿದ್ರು,
ಯಾರನ್ನ ಸೋಲಿಸಿದ್ದಾರೆ ಅಂದರೆ ದ್ಯಾಟ್ ಇಸ್ ಒಂದು ಕೇರಳವನ್ನು ಸೋಲಿಸಿದ್ದಾರೆ. ಓಕೆ, ಸರ್ವಿಸಸ್ ವರ್ಸಸ್ ಕೇರಳ ಇತ್ತು. ಸೊ ಅವಾಗ ಏನು ಮಾಡಿದ್ದಾರೆ, ಕೇರಳದವರು ಸೋತಾಗಿದ್ದಾರೆ. ಈ ಒಂದು ಸರ್ವಿಸಸ್ ಅವರು 8ನೇ ಒಂದು ಟೈಟಲನ್ನು ವಿನ್ ಆಗಿದ್ದಾರೆ. ಎಲ್ಲಿ ಇದು ನಡೆದಿತ್ತು ಅಂದರೆ ಇದರ ಫೈನಲ್ ಸ್ಥಳ ಅಸ್ಸಾಮಲ್ಲಿ ಅಂತ ಹೇಳ್ತೀವಿ. ಅಸ್ಸಾಮಲ್ಲಿ ಇವಾಗ ನೀವು ನೋಡಿರಬಹುದು ಫ್ಲಡ್ ಆಗಿದೆ. ಓಕೆ, ಫ್ಲಡ್ ಬಂದು ಸಾಕಷ್ಟು ಜನ ಡೆತ್ ಆಗಿದ್ದಾರೆ, ಸಾಕಷ್ಟು ಜಾನುವಾರುಗಳು ಡೆತ್ ಆಗಿದ್ದಾವೆ. ಆ್ಯಂಡ್ ಸಾಕಷ್ಟು ಜನ ಅವರ ಆಸ್ತಿ ಪಾಸ್ತಿ ಜೀವ ಎಲ್ಲ ಸಹ ಕಳ್ಕೊಂಡಿದ್ದಾರೆ. ಸ್ಟಿಲ್ ನಾವು ಇನ್ಫ್ರಾಸ್ಟ್ರಕ್ಚರನ್ನು ಬಿಲ್ಡ್ ಮಾಡೋದ್ರಲ್ಲಿ ಹಿಂದೆನೇ ಉಳಿತಾ ಇದ್ದೀವಿ, ನಮ್ಮ ದೇಶ, ನಮ್ಮ ಸರ್ಕಾರ. ಓಕೆ, ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಅತ್ಯುತ್ತಮ ಆಟಗಾರ ಯಾರು ಅಂತಂದರೆ ಅತಿ ಹೆಚ್ಚು ಗೋಲ್ಗಳನ್ನು ಬಾರಿಸಿರ್ತಕ್ಕಂತಹ ವ್ಯಕ್ತಿ ದ್ಯಾಟ್ ಈಸ್ ಈ ಒಂದು ಹಿಮಾಂಶು ಜಾಂಗ್ರಾ ಅವರು ಅಂತ ಹೇಳ್ತೀವಿ. ಯಾರು ಒಂದು ಹಿಮಾಂಶು ಜಾಂಗ್ರಾ ಅವರು. ಸೊ ಇವ್ರ ಬಗ್ಗೆ ಸ್ವಲ್ಪ ನಿಮಗೆ ಗೊತ್ತಿರಲಿ ಅಷ್ಟೇ. ಹಿಮಾಂಶು ಜಾಂಗ್ರಾ ಎದಕ್ಕೆ ರಿಲೇಟೆಡ್ ಇದ್ದಾರೆ, ಫುಟ್ಬಾಲ್ ರಿಲೇಟೆಡ್ ಇದ್ದಾರೆ. ಎಲ್ಲಿಗೆ ಓದಿದ್ದೆ ಇದು ನಾನು, ಈ ಒಂದು ಸರ್ವಿಸಸ್ ತಂಡದ ರಿಲೇಟೆಡ್ ಅವರದು ನಾನು ಓದಿದ್ದೆ ಅಂತ. ಸೊ ಈ ರೀತಿ ನಿಮ್ಗೆ ಗೊತ್ತಿದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, AI ಇಂಪ್ಯಾಕ್ಟ್ ಸಮಿಟ್ 2026 ಯಾವ ದೇಶವು ಆಯೋಜಿಸಿತು ಅಂತ ಕೇಳಿದಾನೆ. AI ಇಂಪ್ಯಾಕ್ಟ್ ಶೃಂಗಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ. ಯಾವ ದೇಶ ಅಂದರೆ ದ್ಯಾಟ್ ಈಸ್ ನನ್ನ ಅದರದೇ ನಮ್ಮ ಭಾರತ ಅಂತ ಹೇಳ್ತೀವಿ. ಯಾವುದು ಈ ಒಂದು ಭಾರತ ಏನಿದೆ ಅಲ್ವಾ, AI ಇಂಪ್ಯಾಕ್ಟ್ 2026 ಆಯೋಜನೆ ಮಾಡಿರ್ತಕ್ಕಂಥ ದೇಶ ಆಗಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇದನ್ನು ಆಯೋಜನೆ ಎಕ್ಸಾಕ್ಟ್ಲಿ ಎಲ್ಲಿ ಮಾಡಲಾಗಿದೆ ಅಂತ ನಿಮಗೆ ಕೇಳ್ತಾನೆ. ಎಲ್ಲಿ ಅಂದರೆ ದ್ಯಾಟ್ ಈಸ್ ಒಂದು ಭಾರತ್ ಮಂಟಪಂ ಅಲ್ಲಿ ಇದನ್ನು ಆಯೋಜನೆ ಮಾಡಲಾಗಿದೆ. ಎಲ್ಲಿ ಭಾರತ್ ಮಂಟಪಂ ಎಲ್ಲಿ ಕಂಡುಬರುತ್ತೆ, ಇದು ಭಾರತ್ ಮಂಟಪಂ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಆ್ಯಂಡ್ ಇದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥವ್ರು ಯಾರು, ನಮ್ಮ ಭಾರತ ಪ್ರಧಾನಮಂತ್ರಿ. ಆಯೋಜನೆ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಇಂಡಿಯಾ AI ಮಿಷನ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಹೇಳ್ತೀವಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಹಾಗೆ ಇದರ ಒಂದು ಥೀಮ್ ಏನು ಅಂತ ಕೇಳುತ್ತೆ ನಿಮಗೆ, ಸರ್ವಜನ ಹಿತಾಯ ಸರ್ವಜನ ಸುಖಾಯ. ಇದನ್ನು ಸಹ ನಿಮ್ಗೆ ಹೇಳಿದ್ದೇನೆ ಸಾಕಷ್ಟು ಬಾರಿ. ಆ್ಯಂಡ್ ಇದರಲ್ಲಿ ಟೋಟಲಿ ಎಷ್ಟು ಸ್ತಂಭಗಳಿದ್ದಾವೆ ಅಂತ ನಿಮಗೆ ಕೇಳ್ಬೋದು. ಎಷ್ಟು ಸ್ತಂಭಗಳಿದ್ದಾವೆ ಅಂದರೆ 3 ಸ್ತಂಭಗಳು ಕಂಡು ಬರ್ತವೆ. ಯಾವ್ದು ಜನರು, ಗ್ರಹ ಮತ್ತು ಪ್ರಗತಿ ಅಂತ ಹೇಳ್ತೀವಿ. ಸೊ ಇನ್ ಇಂಗ್ಲೀಷಲ್ಲಿ ಇದು ಚೆನ್ನಾಗಿ ಬರುತ್ತೆ ನಿಮಗೆ. ಏನು, ಪೀಪಲ್ ಪ್ಲಾನೆಟ್ ಪ್ರೋಗ್ರೆಸ್ ಅಂತ, PPP ಮಾಡೆಲ್ ಅಂತ ಹೇಳ್ಬೋದು ಇದನ್ನು. ಸೊ ಆ ರೀತಿ ನೆನ್ಪಿಟ್ಕೊಳ್ಬೋದು. ಹಾಗಾಗಿ 2027 ಎಲ್ಲಿ ನಡೆಯಲಿದೆ ಇದು AI ಇಂಪ್ಯಾಕ್ಟ್ ಶೃಂಗಸಭೆ 2ನೇ ಒಂದು ಎಡಿಷನ್ ಎಲ್ಲಿ ನಡೆಯಲಿದೆ ಅಂದರೆ ದ್ಯಾಟ್ ಈಸ್ ಈ ಒಂದು ಜೆನೆವಾ ಅಂತ ಹೇಳ್ತೀವಿ. ಜೆನೆವಾ ಕಂಡು ಬರುತ್ತೆ ನಿಮಗೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಕಂಡು ಬರುತ್ತೆ. ಸೊ ಇದೆಲ್ಲ ಸಹ ನೀವು ಇನ್ಫಾರ್ಮೇಷನ್ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಣಜಿ ಟ್ರೋಫಿ 2026 ಟೈಟಲನ್ನು ಯಾವ ತಂಡ ಗೆದ್ದಿದೆ ಅಂತಂದರೆ ನಮ್ಮ ಕರ್ನಾಟಕ ತಂಡವನ್ನು ಸೋಲಿಸುವ ಮೂಲಕ ಹುಬ್ಬಳ್ಳಿಯಲ್ಲಿ 91ನೇ ಎಡಿಷನ್ ಕಪ್ಪನ್ನು ಗೆದ್ದಿರತಕ್ಕಂಥ ತಂಡ ದ್ಯಾಟ್ ಈಸ್ ಜಮ್ಮು ಕಾಶ್ಮೀರ. ಇದೆಲ್ಲ ಕತೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ ಹಾಗಾದರೆ ಇವರು ಪ್ಲೇಯರ್ ಆಫ್ ದ ಸಿರೀಸ್ ಯಾರು ಅಂತ. ಪ್ಲೇಯರ್ ಆಫ್ ದ ಸಿರೀಸ್ ಯಾರು ಅಂದರೆ ಆಕಿಬ್ ನಬಿ ಅಂತ ಹೇಳ್ತೀವಿ. ಯಾರು, ಈ ಒಂದು ಆಕಿಬ್ ನಬಿ ಅವರು ಸಖತ್ತಾಗಿ ಇವರು ಬೌಲಿಂಗ್ ಮಾಡಿದರು ಇಡೀ ಟೂರ್ನಾಮೆಂಟಲ್ಲಿ. ಒನ್ ಆಫ್ ದ ಬೆಸ್ಟ್ ಬೌಲರ್ ಅಂತ ಹೇಳ್ಬೋದು ಫ್ರಮ್ ಜಮ್ಮು ಕಾಶ್ಮೀರದಿಂದ. ಓಕೆ, ಸೊ ಯಾರು, ಈ ಒಂದು ಆಕಿಬ್ ನಬಿ ಅವರು. ಸೊ ಇದನ್ನು ಲಾಸ್ಟ್ KE ಏನು ನಡೆಸಿದ ಅಲ್ವಾ, ಐ ಥಿಂಕ್ IAS ಫ್ರೀ ಕೋಚಿಂಗ್ ಎಕ್ಸಾಮಲ್ಲೋ ಇಲ್ಲಾಂದರೆ AE ಎಕ್ಸಾಮಲ್ಲಿ. ಸೊ ಅಲ್ಲಿ ಇದನ್ನೆಲ್ಲ ಸಹ ಕೊಟ್ಟಿದ್ದಾನೆ. ರಣಜಿ ಟ್ರೋಫಿ ಯಾರು ಗೆದ್ದರು, ಆ್ಯಂಡ್ ದೆನ್ ಅದರ ಪ್ಲೇಯರ್ ಆಫ್ ದ ಸಿರೀಸ್ ಯಾರಾಗಿದ್ದರು, ಆ್ಯಂಡ್ ನೆಕ್ಸ್ಟ್ ಇದು ಯಾವ ತಂಡವನ್ನು ಸೋಲಿಸಿ ಇವರು ಗೆದ್ದಿದ್ದಾರೆ, ಆ ಒಂದು ವೆನ್ಯೂ ಎಲ್ಲಿದೆ, ಇದೆಲ್ಲ ಸಹ ಕತೆ ನಿಮಗೆ ಕೇಳಿದ್ದಾನೆ. ಬಟ್ ಸಿಂಪಲ್ ಆಗಿ ಅಷ್ಟೆಲ್ಲ ನಾನು ಪಾಯಿಂಟ್ಸ್ ಓದಿದ್ರೆ ನೆನಪುಳಿಯಲ್ಲ. ಏನಂತ ಕತೆ, ಸುಮ್ಮನೆ ಓದಬೇಕು. ಏನು, ರಣಜಿ ಟ್ರೋಫಿ ಆಯಿತು ಎಲ್ಲಿ, ನಮ್ಮ ಹುಬ್ಳಿಯಲ್ಲಿ ಎಲ್ಲಿ ಜಮ್ಮು ಕಾಶ್ಮೀರದಿಂದ ಹುಬ್ಳಿಗೆ ಬಂದು ನಮ್ಮ ಕರ್ನಾಟಕದವರನ್ನೇ ಹೊಡೆದು ಅವರು 91ನೇ ಎಡಿಷನ್ ಕಪ್ನ ತೊಗೊಂಡು ಹೋಗಿದ್ದಾರೆ ಅಂತ. ಅದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ವ್ಯಕ್ತಿ ಯಾರು, ಆಕಿಬ್ ನಬಿ. ಓಕೆ, ಅಷ್ಟೇ. ಸೊ ಇದನ್ನ ನೆನಪಿಟ್ಕೊಂಡ್ರೆ ನಿಮ್ಗೆ ಸಾಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದೇನು ಅಂದರೆ ಅತಿ ಹೆಚ್ಚು ರನ್ಗಳನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಇದರಲ್ಲಿ ನಮ್ಮ ಕರ್ನಾಟಕದ ರವಿಚಂದ್ರನ್ ಸಾಮ್ರಾನ್ ಅವರು ಅಂತ ಹೇಳ್ತೀವಿ. ಯಾರು ಎಂದು, ರವಿಚಂದ್ರನ್ ಸಾಮ್ರಾನ್ ಅವರು. ಅಪ್ರಾಕ್ಸ್ 950 ರನ್ಸ್ಗಳನ್ನೇನೋ ಇವರು ಗಳಿಸಿದ್ದಾರೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸಚಿವ ಸಂಪುಟವು ಕೇರಳದ ಹೆಸರನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ. ಕೇರಳ ಅಂತ ಮರುನಾಮಕರಣ ಮಾಡಲಾಗಿದೆ. ಯಾವ ಆರ್ಟಿಕಲ್ ಅಡಿಯಲ್ಲಿ ಅಂದರೆ 3ನೇ ಆರ್ಟಿಕಲ್ ಅಡಿಯಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಕೇರಳದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿವೆ, 140 ಇದ್ದಾವೆ. ಹಾಗೆ ಲೋಕಸಭಾ 20 ಇದ್ದಾವೆ, ರಾಜ್ಯಸಭಾ 9 ಇದ್ದಾವೆ. ರಚನೆ ಆಗಿದೆ ಇವಾಗ ಅಂದರೆ 1956 ನವೆಂಬರ್ 1 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಪಟ್ನಾ ಪಕ್ಷಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ ಅಂತ. ಯಾವ ರಾಜ್ಯದಲ್ಲಿದೆ ಸರ್, ಬಿಹಾರದಲ್ಲಿದೆ. ಕಣ್ಣು ಮುಚ್ಚಿ ಟಿಕ್ ಹಾಕಿ ಆಪ್ಷನ್ ಬಿ ಕರೆಕ್ಟ್. ರಾಂಗಾ, ಕರೆಕ್ಟ್ ಆಗುತ್ತಾ, ರಾಂಗ್ ಅದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ ಯಾವುದೇ ಒಂದು ಪಟ್ನಾ ಪಕ್ಷಿ ಅಭಯಾರಣ್ಯ. ಸೊ ಆ ರಾಮಶಾವಭೂಮ ಮೂವಿ ನೋಡಿದ್ದೀರಾ, ಅದರಲ್ಲಿ ಆತ ಹೇಳ್ತಾನೆ ಹೋಟೆಲ್ ಗೋವಾ ಅಂತಂದರೆ ಅದನ್ನು ಗೋವಾದಲ್ಲೇ ಇರಬೇಕಾ, ನವದೆಹಲಿಯಲ್ಲಿ ಇದೆ ಅದು, ನ್ಯೂ ಡೆಲ್ಲಿಯಲ್ಲಿ ಇತ್ತು ಅದು ಅಂತ. ಸೊ ಹಾಗೆ ಪಟ್ನಾ ಪಕ್ಷಿಧಾಮ ಅನ್ನೋದು ಬಿಹಾರದಲ್ಲೇ ಕಂಡುಬರಬೇಕಾ, ಇಲ್ಲ ಅದು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್, ಇದು ಯಾವ ಡಿಸ್ಟಿಕಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಸ್ವಲ್ಪ ಕೇಳ್ಬೋದು. ಯಾವುದಂದ್ರೆ ಇತಹಾ ಅಂತ ಒಂದು ಡಿಸ್ಟಿಕ್ ಬರುತ್ತೆ. ಎಲ್ಲಿಂದರೆ ಒಂದು ಉತ್ತರ ಪ್ರದೇಶದಲ್ಲಿ. ಸೊ ಅಲ್ಲಿ ಇದು ಕಂಡುಬರುತ್ತೆ ಯಾವುದೋ ಈ ಪಟ್ನಾ ಬರ್ಡ್ ಸೆಂಚುರಿ ಅಂತ ಹೇಳ್ತೀವಿ, ಪಟ್ನಾ ಪಕ್ಷಿ ಅಭಯಾರಣ್ಯ. ಸೊ ಇದು ಸಹ ನಿಮಗೆ ಗೊತ್ತಿರಲಿ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಹಾಗೆ ಒಂದು ಬಿಹಾರದಲ್ಲಿ ಯಾವ್ದು ಕಂಡುಬರುತ್ತೆ, ಬಿಹಾರದಲ್ಲಿ ನಾಗಾನಕ್ತಿ ರೀಸೆಂಟಾಗಿ ಗೋಕುಲ್ ಜಲಾಶಯ ಎಲ್ಲಿ ಇದೇ ಒಂದು ಬಿಹಾರದಲ್ಲಿ. ಗೋಗಾಬಿಲ್, ಗೋಕುಲ್, ನಾಗಾ ನಕ್ತಿ, ಇನ್ನೊಂದು ಯಾವುದೋ ಇದೆ.
ಮರೆತು ಹೋದೆ ಅದನ್ನು. ಓಕೆ, ಸೊ ಆ ಒಂದು ಜಲಾಶಯ ಇವೆಲ್ಲವೂ ಸಹ ಕಂಡುಬರೋದಿಲ್ಲ ಅಂದರೆ ಒಂದು ಬಿಹಾರದಲ್ಲಿ. ಸೊ ಸ್ಪೆಷಲಿ ರೀಸೆಂಟಾಗಿ 91, 92ನೇ ರಾಮ್ಸರ್ ಸೈಟ್ ಆಗಿ ಸೇರ್ಪಡೆ ಆಗಿರತಕ್ಕಂಥ ನಾಗನಕ್ತಿ ಇಂಪಾರ್ಟೆಂಟ್ ಆಗ್ತವೆ. ಸೊ ಅದನ್ನು ಸ್ವಲ್ಪ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಟೋಟಲ್ ಇವಾಗ ನಮ್ಮ ಭಾರತದಲ್ಲಿ ಎಷ್ಟು ರಾಮ್ಸರ್ ಸೈಟ್ಗಳಿದ್ದಾವೆ? 100 ರಾಮ್ಸರ್ ಸೈಟ್ಗಳಿದ್ದಾವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇಲ್ಲಿ ಗುಜರಾತಲ್ಲಿ ಇರ್ತಕ್ಕಂಥ ರಾಮ್ಸರ್ ಸೈಟ್ಗಳನ್ನು ಇಲ್ಲಿ ಮೆನ್ಷನ್ ಮಾಡಿದರೆ ಇದನ್ನು ಸ್ವಲ್ಪ ನೀವು ನೋಡ್ಕೊಳ್ಳಿ. ಚಾರಿಧಾಂಡ್ ಜೋಗು ಪ್ರದೇಶ, ಖಿಜಾಡಿಯಾ, ನಲ್ ಸರೋವರ, ಥೋಲ್ ಸರೋವರ, ವಾಧ್ವಾನ ಜೋಗು ಪ್ರದೇಶ ಅಂತ ಹೇಳ್ತೀವಿ. ಇವೆಲ್ಲವೂ ಸಹ ಗುಜರಾತಲ್ಲಿ ಕಂಡುಬರ್ತಕ್ಕಂಥ ರಾಮ್ಸರ್ ಸೈಟ್ಗಳಾಗಿದ್ದಾವೆ. ಹಾಗೆ ಒಂದು ಪಾಟ್ನಾ ಪಕ್ಷಿ ಅಭಯಾರಣ್ಯ ಉತ್ತರ ಪ್ರದೇಶದಲ್ಲಿ, ಚಾರಿಧಾಂಡ್ ಜೋಗು ಪ್ರದೇಶ ಕಂಡುಬರುತ್ತೆ, ಅದು ಗುಜರಾತಲ್ಲಿ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ಯಾರಿಗಾದರೂ ಕ್ಲಾಸ್ ಫಾಸ್ಟಾಗಿ ಫೀಲ್ ಆಗ್ತಾ ಇದ್ದರೆ ಪ್ಲೀಸ್ ನೀವು ಯೂಟ್ಯೂಬ್ ಫೀಚರ್ನ ಯೂಸ್ ಮಾಡ್ಕೊಳ್ಳಿ. 0.85x ನೀವು ಕ್ಲಾಸ್ನ ಕೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026ರಲ್ಲಿ ಬಾಫ್ಟಾ ಪ್ರಶಸ್ತಿಯನ್ನು ಗೆದ್ದ ಭಾರತೀಯ ಚಲನಚಿತ್ರ ಯಾವುದು ಅಂತ. ಯಾವ ಚಲನಚಿತ್ರ ಅಂದರೆ ನಮ್ಮ ಬೂಂಗ್ ಅಂತ ಹೇಳ್ತೀವಿ. ಯಾವುದು ಒಂದು ಬೂಂಗ್ ಅಂತಕ್ಕಂಥ ಚಲನಚಿತ್ರ ಏನಿದೆ ಅಲ್ವಾ, ಸೊ ಇದು ಬಾಫ್ಟಾ ಅವಾರ್ಡನ್ನು ಗೆದ್ದಿರ್ತಕ್ಕಂಥ ನಮ್ಮ ಭಾರತದ ಮೊದಲ ಚಲನಚಿತ್ರ ಆಗಿದೆ. ಸೊ ಇದು ಮಣಿಪುರ್ ಚಲನಚಿತ್ರ ಅಂತ ಹೇಳ್ಬೋದು. ಮಣಿಪುರ ರಾಜ್ಯದ ಒಂದು ಚಿತ್ರ ಆಗಿದೆ ಈ ಒಂದು ಬೂಂಗ್ ಅಂತಕ್ಕಂಥದ್ದು. ಹಾಗಾದರೆ ಇದರ ರಿಲೇಟೆಡ್ ಏನೇನು ಕೇಳ್ಬೋದು ನಿಮಗೆ? ಏನೇನು ಕೇಳ್ಬೋದು ಅಂದರೆ, ಇದರ ನಿರ್ದೇಶಕಿ ಯಾರು ಅಂತ ಕೇಳ್ಬೋದು, ಲಕ್ಷ್ಮೀ ಪ್ರಿಯಾ ದೇವಿಯವರು ಆಗ್ತಾರೆ. ಇದರ ನಿರ್ಮಾಪಕರು ಯಾರು ಅಂತ ಕೇಳ್ಬೋದು, ಫರ್ಹಾನ್ ಅಖ್ತರ್ ಮತ್ತು ಈ ಒಂದು ರಿತೇಶ್ ಸಿದ್ವಾನಿಯವರು ಆಗ್ತಾರೆ. ಸೊ ಇದು ಯಾವ ವಿಭಾಗದಲ್ಲಿ ಗೆದ್ದಿದೆ? ಅತ್ಯುತ್ತಮ ಮಕ್ಕಳ ಮತ್ತು ಕುಟುಂಬ ಚಲನಚಿತ್ರ ವಿಭಾಗದಲ್ಲಿ ಇದು ಗೆದ್ದಿದೆ ಅಂತ ಹೇಳ್ಬೋದು. ಯಾವುದೇ ಒಂದು ಬೂಂಗ್ ಅಂತಕ್ಕಂಥ ಚಿತ್ರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಾಫ್ಟಾ ಪ್ರಶಸ್ತಿಗಳು 2026ರಲ್ಲಿ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದಿದೆ ಅಂತ. ಬಾಫ್ಟಾ ಬ್ಯಾಟಲ್, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತಕ್ಕಂಥ ಚಿತ್ರ ಇದರಲ್ಲಿ ಪ್ರಶಸ್ತಿಯನ್ನು ಗೆದ್ದಿದೆ. ಆ್ಯಂಡ್ ಇದ್ರ ರಿಲೇಟೆಡ್ ಏನೇನು, ಇದು ಎಷ್ಟನೇ ಆವೃತ್ತಿ ಆಗಿದೆ? 79ನೇ ಆವೃತ್ತಿ ಆಗಿದೆ. ಸಂತೋಷ್ ಟ್ರೋಫಿ ಎಷ್ಟನೇ ಆವೃತ್ತಿ ಆಗಿತ್ತು? 79ನೇ ಆವೃತ್ತಿ ಆಗಿತ್ತು. ಲಿಂಕ್ ಆಗುತ್ತಾ? ಮ್ಯಾಚ್ ಆಗುತ್ತಾ? ಏನೋ ಲಿಂಕ್ ಮಾಡೋದಷ್ಟೇ. ಆ್ಯಂಡ್ ಇಲ್ಲಿ ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಯಾವ್ದು ಗೆದ್ದಿದೆ ಅಂತಂದರೆ ಒನ್ ಬ್ಯಾಟಲ್ ಆಫ್ಟರ್ ಅನದರ್. ಎಷ್ಟು? 6 ಗೆದ್ದಿದೆ. ಅತ್ಯುತ್ತಮ ನಟ ಯಾರು? ರಾಬರ್ಟ್ ಅರಮಾಯು ಅಂತ ಹೇಳ್ತೀವಿ. ಅತ್ಯುತ್ತಮ ನಟಿ ಯಾರು? ಜೆಸ್ಸಿ ಬಕ್ಲೆ ಅವರು. ಆಲ್ಮೋಸ್ಟ್ ಈ ವರ್ಷ ಕೊಟ್ಟಿರ್ತಕ್ಕಂತಹ ಬೇರೆ ಬೇರೆ ಅವಾರ್ಡ್ಗಳೇನು ಬರುತ್ತಲ್ವ, ಕ್ಯಾನ್ಸ್ ಆಗಿರಲಿ, ಆ್ಯಂಡ್ ದೆನ್ ಈ ಬಾಫ್ಟಾ ಆಗಿರಲಿ, ಮತ್ತು ಯಾವುದು ಈ ಮೋಷನ್ಸ್ ಅವಾರ್ಡ್ಸ್ ಆಗಿರಲಿ, ಸೊ ಇದರಲ್ಲಿ ಎಲ್ಲವೂ ಸಹ ಅತ್ಯುತ್ತಮ ನಟಿ ತೊಗೊಂಡಿರ್ತಕ್ಕಂಥ ಮಹಿಳೆ ಯಾರು ಅಂದರೆ ಜೆಸ್ಸಿ ಬಕ್ಲೆ ಅವರು. ಸೊ ಇವ್ರ ಒಂದು ಕಾಮನ್ ನೀವು ನಂಬರ್ನ ಹಾಕ್ಕೊಳ್ಬೋದು ಇವರಿಗೆ. ಆ್ಯಂಡ್ ನೆಕ್ಸ್ಟ್ ಅತ್ಯುತ್ತಮ ನಿರ್ದೇಶಕರು ಯಾರು ಅಂದರೆ ದ್ಯಾಟ್ ಇಸ್ ಒಂದು ಪಾಲ್ ಥಾಮಸ್ ಆಂಡರ್ಸನ್ ಅವರು, ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಚಿತ್ರಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, PM ರಾಹತ್ ಯೋಜನೆಯು ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ. ಓಕೆ, ಸೊ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಈ ಕ್ವಶನ್ ನಿಮಗೆ ಯಾಕೆ ಮಂತ್ಲಿ ಕರೆಂಟ್ ಅಫೇರ್ಸನ್ನು ಓದಬೇಕು ಅನ್ನೋದು ಒಂದು ಮಹತ್ವ ತಿಳಿಸ್ಕೊಡ್ತದೆ. ಹೇಗೆ ಹೇಳ್ಬೋದಾ? ನಾನು ಹೇಳಲ್ಲ, ಇದಕ್ಕೆ ನೀವು ಹೇಳಿ ಹೇಗೆ ಅಂತ. ಓಕೆ ಸರ್, ಇಲ್ಲಿ ನಾನು ಆನ್ಸರ್ ಹೇಳ್ತೀನಿ. ರಸ್ತೆ ಅಪಘಾತ ಚಿಕಿತ್ಸೆಗೆ ಈ ಯೋಜನೆ ಸಂಬಂಧಿಸಿದೆ. ಯಾವುದು? ಈ ಒಂದು PM ರಾಹತ್ ಅನ್ನೋದು. ರಾಹತ್ ಫುಲ್ ಫಾರ್ಮ್ ಸಹ ನಿಮ್ಗೆ ಹೇಳ್ತೀನಿ. ಏನು? ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅದು ಈ ಒಂದು ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ PM ರಾಹತ್ ಅಂದರೆ. ಓಕೆ, ಇದು ಗೊತ್ತಾಯಿತು, ಫುಲ್ ಫಾರ್ಮ್ ಗೊತ್ತಾಯಿತು, ಏನು ಅಂತ ಗೊತ್ತಾಯಿತು. ಹಾಗೆ ಇದರಲ್ಲಿ ಎಷ್ಟು ದುಡ್ಡು ಕೊಡಲಾಗ್ತದೆ ಅಂತಂದರೆ ವಿದಿನ್ 7 ಡೇಸಲ್ಲಿ 1.5 ಲ್ಯಾಕ್ ರೂಪೀಸ್ ಮೊತ್ತವನ್ನು ನೀಡಲಾಗ್ತದೆ ಟ್ರೀಟ್ಮೆಂಟ್ಗೆ ಅಂತ. ಆಕ್ಸಿಡೆಂಟ್ ಆಗಿದೆಯಾ ಗುರು ನೀನು, ಸ್ವಲ್ಪ ಜಾಸ್ತಿ ಬೈಕ್ ರೇಸಲ್ಲಿ ಇತ್ತು ಅನಿಸುತ್ತೆ ನಿಂದು, ಸೊ ಅದಕ್ಕೆ 1.5 ಲ್ಯಾಕ್ಸ್ ತಗೋ ಅಂತ ಕೊಡ್ತಾರೆ. ಸೊ ಎಷ್ಟು ದಿನಗಳಲ್ಲಿ? 7 ದಿನಗಳಲ್ಲಿ. ಹಾಗೆ ಇನ್ನೊಂದು ಏನು ಇಂಪಾರ್ಟೆಂಟ್, ಮಂತ್ಲಿ ಕರೆಂಟ್ ಅಫೇರ್ಸ್ ಯಾಕೆ ಓದಬೇಕು? ಇಲ್ಲೇನು ಅಂದರೆ, ಈ ಕ್ಲಾಸ್ ಓದುವಾಗ, ಈ ಕ್ಲಾಸ್ ಕೇಳುವಾಗ, ಈ ಕ್ಲಾಸ್ ಯಾವ ಮಂತದಿದೆ? ಫೆಬ್ರವರಿ ಮಂತ್ ಇದೆ. PM ರಾಹತ್ ಸ್ಕೀಮ್ ಯಾವಾಗ ಲಾಂಚ್ ಆಯಿತು ಅಂತ ಕೇಳಿದ್ರೆ ದಟ್ ಈಸ್ 2026 ಫೆಬ್ರವರಿ ಮಂತಲ್ಲಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಮೈಂಡಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ. ಓಕೆ, ಇದು ಈ ಫೆಬ್ರವರಿದೇನೋ ಕ್ಲಾಸ್ ಕೇಳುವಾಗ ಅಂತ ಹೇಳಿದ್ರಲ್ವ ಅವರು. ಓಕೆ, ಸೊ ಹಾಗೆ ನೆನಪುಳಿತದೆ. ಸೊ ಅದಕ್ಕೆ ಮಂತ್ಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಯೂಸ್ಫುಲ್ ಆಗ್ತವೆ. ಆ್ಯಂಡ್ ದೆನ್ ಡೈಲಿ ಕರೆಂಟ್ ಅಫೇರ್ಸ್ ಕ್ಲಾಸ್ಗಳು ಸಹ ಯೂಸ್ಫುಲ್ ಆಗೋದು. ಯಾಕೆಂದರೆ ಮಂತ್ಗಳನ್ನು ನಾವು ಈಸಿಯಾಗಿ ಹೇಳ್ಬೋದು, ಯಾವಾಗ ಅದು ಲಾಂಚ್ ಆಯಿತು, ಏನು ಎಂತ ಅಂತ. ಇದು ಸಹ ನಿಮ್ಗೆ ಗೊತ್ತಿರಲಿ. ಓಕೆ, ಆ್ಯಂಡ್ ಇದನ್ನು ಒಂದ್ಸರಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇವಾಗಲೇ ಏನು ಹೇಳಿದೆ ಅಲ್ವ ಕತೆ, ಅದೇ ಇದೆ ಅಲ್ಲಿ. PM ರಾಹತ್ ಫುಲ್ ಫಾರ್ಮ್ ಇದೆ, ಇಲ್ಲಿ ಕನ್ನಡದಲ್ಲಿ ಇದೆ. ನಾನು ಹೇಳೋದು ಇಂಗ್ಲೀಷಲ್ಲಿ ನೆನಪಿಟ್ಕೊಳ್ಳಿ. ಏನು ಅಂದರೆ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ ಹಾಸ್ಪಿಟಲೈಸೇಷನ್ ಆ್ಯಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎಷ್ಟು ದುಡ್ಡು ಕೊಡ್ತಾರೆ? ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಇರುತ್ತೆ. 1.5 ಲ್ಯಾಕ್ ದುಡ್ಡು ಕೊಡ್ತಾರೆ. ಹಾಗೆ ವಿಕ್ಟಿಮ್ಗೆ ಎಷ್ಟು ದಿನಗಳಲ್ಲಿ ಕೊಡಲಾಗ್ತದೆ ಅಂದರೆ 7 ದಿನಗಳಲ್ಲಿ ಕೊಡಲಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮಹಿಳಾ ಶಾಂತಿ ಸುರಕ್ಷಿತ ಸೂಚ್ಯಂಕ 2025-26ರಲ್ಲಿ ಭಾರತದ ಶ್ರೇಯಾಂಕ ಏನು ಅಂತ ಕೊಟ್ಟಿದ್ದಾನೆ. ಎಷ್ಟನೇ ಶ್ರೇಯಾಂಕದಲ್ಲಿದ್ದೀವಿ ಅಂದರೆ ನಾವು 131ನೇ ಶ್ರೇಯಾಂಕದಲ್ಲಿ ಕಂಡು ಬರ್ತೇವೆ. ಹಾಗಾದರೆ ಮೊದಲು ಯಾರಿದ್ದಾರೆ? ಡೆನ್ಮಾರ್ಕ್ ಇದ್ದಾರೆ. ಸೆಕೆಂಡ್ ಯಾರಿದ್ದಾರೆ ಅಂದರೆ ಐಸ್ಲ್ಯಾಂಡ್ ಇದ್ದಾರೆ. ಥರ್ಡ್ ಯಾರಿದ್ದಾರೆ ಅಂತಂದರೆ ಈ ಒಂದು ನಾರ್ವೆ ಕಂಡು ಬರ್ತಾರೆ. ಹಾಗೆ ಕೊನೆಯ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಅಫ್ಘಾನಿಸ್ತಾನ ಕಂಡು ಬರುತ್ತೆ. ಹಾಗೆ ನಮ್ಮ ಭಾರತ ಸ್ಕೋರ್ ಎಷ್ಟಿದೆ? 0.607 ಕಂಡು ಬರುತ್ತೆ ನಮ್ಮ ಭಾರತ ಒಂದು ಶ್ರೇಯಾಂಕ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಅತಿ ದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಗೀಗಾ ಫ್ಯಾಕ್ಟರಿಯನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು ಅಂತ ಕೇಳಿದ್ದಾನೆ. ಯಾವ ರಾಜ್ಯದಲ್ಲಿ ಇದನ್ನು ಸ್ಥಾಪಿಸಲಾಗುವುದು? ಲಿಥಿಯಂ ಅಯಾನ್ ಬ್ಯಾಟರಿ ಗೀಗಾ ಫ್ಯಾಕ್ಟರಿ ಎಲ್ಲೆಂದರೆ ದ್ಯಾಟ್ ಇಸ್ ಇನ್ ಆಂಧ್ರ ಪ್ರದೇಶ ಅಂತ ಹೇಳ್ತೀವಿ. ಎಲ್ಲೆಂದರೆ ಒಂದು ಆಂಧ್ರ ಪ್ರದೇಶದಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿ ಗೀಗಾ ಫ್ಯಾಕ್ಟರಿಗಳನ್ನು ಸ್ಥಾಪನೆ ಮಾಡಲಾಗುವುದು ಅಂತ ಘೋಷಣೆ ಮಾಡಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಚಂದ್ರಯಾನ್ 4
4 ಲ್ಯಾಂಡರ್ ಅನ್ನು ಯಾವ ಚಂದ್ರ ಪ್ರದೇಶದಲ್ಲಿ ಇಳಿಸಲು ಯೋಜಿಸಲಾಗಿದೆ ಅಂತ ಕೇಳಿದ್ದಾನೆ. ಎಲ್ಲಿ ಇದನ್ನು ಇಳಿಸಲು ಯೋಜಿಸಲಾಗಿದೆ? ಇದನ್ನು ಇಳಿಸಲು ಎಲ್ಲಿ ಅಂದರೆ ದ್ಯಾಟ್ ಈಸ್ ಒಂದು ಮೌಂಟನ್ ಅಂತಕ್ಕಂಥ ಬೆಟ್ಟದ ಕೆಳದಲ್ಲಿ. ಓಕೆ, ಬೆಟ್ಟದ ಮೇಲೆ ಅಂತ ಹೇಳ್ಬೋದು. ಸೊ ಒಂದು ರೀತಿ ಬೆಟ್ಟ ಕಂಡು ಬರುತ್ತೆ ಇದು. ಸೊ ಅಲ್ಲಿ ಇಳಿಸಬೇಕು ಅಂತ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಚಂದ್ರಯಾನ 1 ಯಾವಾಗ 2008, ಚಂದ್ರಯಾನ 2 ಯಾವಾಗ 2019, ಚಂದ್ರಯಾನ 3 ಯಾವಾಗ ಅಂದರೆ 2023, ಚಂದ್ರಯಾನ 4 ಯಾವಾಗ ಅಂತಂದ್ರೆ ಇನ್ ಅಪ್ಕಮಿಂಗ್ ಇಯರ್ಸ್ 2028 ಅದು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೆಟ್ವರ್ಕ್ ಸಿದ್ಧತಾ ಸೂಚ್ಯಂಕ 2025 ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳ್ತಾನೆ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸಲ್ಲಿ ಭಾರತದ ಶ್ರೇಯಾಂಕ ಎಷ್ಟರಲ್ಲಿದೆ ಅಂದರೆ 45ನೇ ರ್ಯಾಂಕಲ್ಲಿದ್ದೀವಿ ನಾವು. ಎಷ್ಟರಲ್ಲಿ? 2025 ನೆಟ್ವರ್ಕ್ ಸಿದ್ಧತಾ ಸೂಚ್ಯಂಕ ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸಲ್ಲಿ 45ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಕಂಡು ಬರುತ್ತೆ. ಫಸ್ಟ್ ಯಾರಿದ್ದಾರೆ? USA ಇದ್ದಾರೆ, ಸೆಕೆಂಡ್ ಯಾರಿದ್ದಾರೆ? ಫಿನ್ಲ್ಯಾಂಡ್ ಇದ್ದಾರೆ, ಥರ್ಡ್ ಯಾರಿದ್ದಾರೆ ಅಂದರೆ ದ್ಯಾಟ್ ಈಸ್ ಸಿಂಗಾಪುರ್ ದೇಶ ಕಂಡು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಅಂಡರ್-19 ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಯಾವ ತಂಡ ಗೆದ್ದಿತು ಅಂತ. ಯಾವ ತಂಡ ಗೆದ್ದಿದೆ ಅಂದರೆ ನಮ್ಮ ಭಾರತ ತಂಡ ಗೆದ್ದಿದೆ. ಭಾರತ ತಂಡ. ಸೊ ಭಾರತ ತಂಡ ಯಾರನ್ನ ಫೈನಲಲ್ಲಿ ಸೋಲಿಸಿದೆ ಅಂದರೆ ಇಂಗ್ಲೆಂಡ್ ತಂಡವನ್ನು ಸೋಲಿಸಿದೆ. ಹಾಗೆ ಈ ಫೈನಲ್ ಮ್ಯಾಚಲ್ಲಿ 175 ರನ್ಗಳನ್ನು ಗಳಿಸಿರ್ತಕ್ಕಂಥ ಆಟಗಾರ ಯಾರು? ವೈಭವ್ ಸೂರ್ಯವಂಶಿ. ಸೊ ಇವ್ರನ್ನ ಸಹ ನೀವು ನೆನ್ಪಿಟ್ಕೊಳ್ಳಿ. ಹಾಗೆ ಇದನ್ನು ಹೋಸ್ಟ್ ಮಾಡಿರ್ತಕ್ಕಂಥ ನೇಷನ್ ಯಾವುದು ಅಂದರೆ ಜಿಂಬಾಬ್ವೆ ಅಂತ ಹೇಳ್ತೀವಿ. ಜಿಂಬಾಬ್ವೆ. ಹಾಗೆ ನಮೀಬಿಯಾ ಇದನ್ನು ಹೋಸ್ಟ್ ಮಾಡಿತ್ತು. ಸೊ ಇದು ಎಷ್ಟನೇ ಟೈಟಲ್ ಆಗಿತ್ತು ನಮ್ಮ ಭಾರತಕ್ಕೆ ಅಂದರೆ 6ನೇ ಟೈಟಲ್ ಆಗಿತ್ತು. ಅದು ಸಹ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಬಿಕಾಸ್ ಯಾಕಂದರೆ ಎಷ್ಟನೇ ಟೈಟಲ್ ಅಂತ ಕೇಳ್ತಾನೆ. ಇನ್ನೂ ನಿಮ್ಗೆ ಗೊತ್ತಿರಲಿ, ಅಂಡರ್-19 ಏನು ವರ್ಲ್ಡ್ ಕಪ್ ಬರುತ್ತಲ್ವ, ಸೊ ಇದರಲ್ಲಿ ಅತಿ ಹೆಚ್ಚು ಕಪ್ಗಳನ್ನು ಗೆದ್ದಿರ್ತಕ್ಕಂಥವ್ರೇ ನಾವೇ. ಮೀನ್ಸ್ ನಮ್ಮ ಭಾರತ ತಂಡ ಪುರುಷರಲ್ಲಿ. ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆಸ್ಟ್ರೇಲಿಯಾ ಸಹ ನಮ್ಮಷ್ಟು ಗೆದ್ದಿಲ್ಲ, ಆ್ಯಂಡ್ ದೆನ್ ಇಂಗ್ಲೆಂಡ್ ಅವರು ಸಹ ನಮ್ಮಷ್ಟು ಗೆದ್ದಿಲ್ಲ. ಸೊ ನಾವೇ ಹೈಯೆಸ್ಟ್ 6 ಕಪ್ಗಳಲ್ಲಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರತಿಷ್ಠಿತ ಜಾಗತಿಕ ಶಿಕ್ಷಕ ಪ್ರಶಸ್ತಿ 2026 ಯಾರು ಗೆದ್ದರು ಅಂತ ಕೇಳಿದಾನೆ. ಜಾಗತಿಕ ಶಿಕ್ಷಕ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥವ್ರು ಯಾರು ಅಂದರೆ ನಮ್ಮ ರೂಬೆಲ್ ನಾಗಿ ಅವರು. ರೂಬೆಲ್ ನಾಗಿ ಅವರು ಯಾವ ರಾಜ್ಯದವರು? ಇವರು ಮುಂಬೈಯವರು ಅಂತ ಹೇಳ್ತೀವಿ. ಮೀನ್ಸ್ ಮಹಾರಾಷ್ಟ್ರ ರಾಜ್ಯದವರು ಅಂತ ಹೇಳ್ತೀವಿ. ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಸೊ ಅವರಿಗೆ ಕ್ಯಾಶ್ ಪ್ರೈಸ್ ಎಷ್ಟು ಸಿಕ್ತು ಗೊತ್ತಾ? $1 ಮಿಲಿಯನ್ ಸಿಕ್ತು. $1 ಮಿಲಿಯನ್, $10 ಲಕ್ಷ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇದನ್ನು ಎಲ್ಲಿ ಇವರಿಗೆ ನೀಡಲಾಗಿದೆ ಅಂದರೆ ಈ ದುಬೈಯಲ್ಲಿ ಇವರಿಗೆ ನೀಡಲಾಗಿದೆ. ವಿಶ್ವ ಸರ್ಕಾರಗಳ ಶೃಂಗಸಭೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಹ ನೀವು ಮತ್ತೊಂದು ಕ್ವಶನ್ನ ನೀವು ರೆಡಿ ಮಾಡ್ಕೊಳ್ಬೋದು. ಏನು ವಿಶ್ವ ಸರ್ಕಾರ ಶೃಂಗಸಭೆ ಎಲ್ಲಿ ನಡೀತದೆ ಅಂತ, ನಡೆದಿದೆ ಈ ವರ್ಷ ಅಂತ. ಎಲ್ಲಿ ಅಂದರೆ ದುಬೈಯಲ್ಲಿ ನಡೆದಿದೆ ಇದನ್ನು. ಬಿಕಾಸ್ ಯಾಕಂದರೆ ಇದು ಸಹ ನಿಮಗೆ ಐ ಥಿಂಕ್ ಜನವರಿ ಮಂತಲ್ಲಿ ಕರೆಂಟ್ ಅಫೇರ್ಸಲ್ಲಿ ಹೇಳಿದ್ದೀನಿ ಅನಿಸುತ್ತೆ ಅಲ್ವಾ. ಸೊ ಅಲ್ಲಿ ಅದನ್ನು ಇಲ್ಲಿ ಕ್ವಶನ್ ರಿಪೀಟ್ ಆಗಿದೆ ನೋಡಿ ಎಕ್ಸ್ಪ್ಲನೇಷನಲ್ಲಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, 16ನೇ ಹಣಕಾಸು ಆಯೋಗದ ಪ್ರಕಾರ ಕೇಂದ್ರದ ತೆರಿಗೆಗಳಲ್ಲಿ ರಾಜ್ಯಗಳ ಪಾಲು ಎಷ್ಟು ಅಂತ. ಎಷ್ಟನೇ ಪಾಲು ಕೊಡ್ತಿದ್ದಾರೆ ಇವಾಗ? ಎಷ್ಟು ಕೊಡ್ತಿದ್ದಾರೆ ಅಂದರೆ ಟೋಟಲಿ 41% ಕೊಡ್ತಾರೆ ನಮಗೆ ಅಂತ ಹೇಳಿದ್ದಾರೆ. ಎಷ್ಟು? 41%. ಮೊದಲು ಸಹ ಇಷ್ಟೇ ಕೊಡ್ತಿದ್ರು, ಇವಾಗಲೂ ಸಹ ಇಷ್ಟೇ ಕೊಡ್ತಿದ್ದಾರೆ, ಅಷ್ಟೇ, ಸಿಂಪಲ್. ಆ್ಯಂಡ್ ಓಕೆ, ಇದನ್ನು ಒಂದು ಸರಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಬಿಕಾಸ್ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ಯಾಟಿಕ್ GK ಅಲ್ಲಿ. ಇದನ್ನು ಒಂದು ಸರಿ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನಿಮಗೆ ಜಸ್ಟ್ ಲೈಕ್ CGL ಎಕ್ಸಾಮ್ ಆ್ಯಂಡ್ JE ಎಕ್ಸಾಮ್, ಸೊ ಸ್ವಲ್ಪ ಹೈ ಲೆವೆಲ್ ಯಾವುದು ಎಕ್ಸಾಮ್ ಬರೀತಿರಲ್ವ, ಸೊ ಅದಕ್ಕೆ ಇದು ಸ್ವಲ್ಪ ಎಕ್ಸಾಕ್ಟ್ ಡಾಟಾಗಳು ಇಂಪಾರ್ಟೆಂಟ್ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ಇಲ್ಲಿ ಸಂಯೋಜನೆ, ಈ ಹಣಕಾಸು ಸಮಿತಿ ಏನಿದೆ ಅಲ್ವಾ, ಅದರ ಸಂಯೋಜನೆ ಕೇಳ್ತಾನೆ ನಿಮಗೆ. 1+4, ಒಬ್ಬರು ಅಧ್ಯಕ್ಷರು, 4 ಸದಸ್ಯರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕ ಸಾಫ್ಟ್ ಪವರ್ ಸೂಚ್ಯಂಕ 2026 ಭಾರತದ ಶ್ರೇಯಾಂಕ ಎಷ್ಟು ಅಂತ ಕೇಳಿದಾನೆ. ಸಾಫ್ಟ್ ಪವರ್ ಸೂಚ್ಯಂಕದಲ್ಲಿ ನಮ್ಮ ಭಾರತದ ಶ್ರೇಯಾಂಕ ಎಷ್ಟಿದೆ? ಎಷ್ಟರಲ್ಲಿ ನಾವು ಇದ್ದೀವಿ ಅಂದರೆ 32ನೇ ಸ್ಥಾನದಲ್ಲಿ ನಾವು ಇದ್ದೀವಿ. ಎಷ್ಟನೇ ಸ್ಥಾನದಲ್ಲಿ ಅಂದರೆ 32ನೇ ಸ್ಥಾನದಲ್ಲಿ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, 32ನೇ ಸ್ಥಾನದಲ್ಲಿ ನಮ್ಮ ಭಾರತ ದೇಶ ಕಂಡುಬರುತ್ತೆ. ಸ್ಕೋರ್ ಎಷ್ಟಿದೆ ಅಂದರೆ 48 ಇದೆ. ಬಟ್ ನಾವು ರ್ಯಾಂಕಲ್ಲಿ ಎಷ್ಟಿದ್ದೀವಿ ಅಂದರೆ 32ನೇ ಸ್ಥಾನದಲ್ಲಿ ಇದ್ದೀವಿ. ಯಾವುದರಲ್ಲಿ? ಜಾಗತಿಕ ಸಾಫ್ಟ್ ಪವರ್ ಇಂಡೆಕ್ಸಲ್ಲಿ. ಎಷ್ಟು? 32. ಟಾಪಲ್ಲಿ ಯಾರು ಇರ್ತಾರೆ? ಈ ಮೀನ್ಸ್ ಪವರ್ ಅಂತಂದರೆ USA. ಸಿಂಪಲ್ ಆಗಿ ನೀವು ನೆನ್ಪಿಟ್ಕೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮೆಡಿಟೇಷನ್ ಆಲ್ಬಮ್ಗಾಗಿ 2026 ಗ್ರಾಮಿ ಪ್ರಶಸ್ತಿಯನ್ನು ಅತ್ಯುತ್ತಮ ಆಡಿಯೋ ಪುಸ್ತಕ ನಿರೂಪಣೆ ಮತ್ತು ಕತೆ ಹೇಳುವ ಧ್ವನಿ ಮುದ್ರಿಕೆ ವಿಭಾಗದಲ್ಲಿ ಯಾರು ಗೆದ್ದರು ಅಂತ. ಅವರ 90ನೇ ವಯಸ್ಸಿನಲ್ಲಿ ಗೆದ್ದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ದ್ಯಾಟ್ ಈಸ್ ನಮ್ಮ ದಲೈ ಲಾಮಾ ಅವರು. ಯಾರಂತ ಹೇಳ್ತೀವಿ? ದಲೈ ಲಾಮಾ ಅವರು ಅಂತ ಹೇಳ್ತೀವಿ. ಸೊ ಇವರನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಆಗುತ್ತೆ, ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಯಾಕಂದರೆ ನಮ್ಮ ಭಾರತೀಯರಲ್ವಾ, ಸೊ ಅದು ಕಾರಣಕ್ಕಾಗಿ. ಸರಿ, ಟಿಬೇಟ್ ಅವರಲ್ವಾ, ಸೊ ಮೀನ್ಸ್ ಇವಾಗ ಇರೋದು ನಮ್ಮ ಭಾರತದಲ್ಲಿ ಅಲ್ವಾ, ಸೊ ಹಾಗಾಗಿ. ಸೊ ಇಲ್ಲ ಐ ಇಲ್ಲೊಂದು ಕ್ವಶನ್ ಮಿಸ್ ಆಯ್ತು ಅನಿಸುತ್ತೆ. ಸಮಥಿಂಗ್ ಇಲ್ಲಿ ಒಂದು ಕ್ವಶನ್ ಮಿಸ್ ಆಗಿದೆ. ಬಿಕಾಸ್ ಯಾಕಂದರೆ ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ ಅಂದರೆ ಇಲ್ಲಿ ಮೇಲೆ ಒಂದು ಕ್ವಶನ್ ಇರುತ್ತಿತ್ತು. ಸೊ ಇದನ್ನು ಒಂದು ಸರಿ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಲೈಸೋಸೋಮಲ್ ಸಂಗ್ರಹ ಅಸ್ವಸ್ಥತೆಗಳಿಗಾಗಿ ಭಾರತದ ಮೊದಲ ರಾಷ್ಟ್ರೀಯ ಜೈವಿಕ ಬ್ಯಾಂಕ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ. ಜೈವಿಕ ಬ್ಯಾಂಕ್ ಅನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ಸೊ ಇದನ್ನ ಪ್ರಾರಂಭಿಸಲಾಗಿರ್ತಕ್ಕಂಥದ್ದು ಇನ್ ಅಹಮದಾಬಾದಲ್ಲಿ ಅಂತ ಹೇಳ್ತೀವಿ. ಯಾವುದೇ ಒಂದು ಲೈಸೋಸೋಮಲ್ ಸಂಗ್ರಹ ಅಸ್ವಸ್ಥತೆಗಳಿಗಾಗಿ, ಲೈಸೋಸೋಮಲ್ ಸ್ಟೋರೇಜ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಎಲ್ಲಿ ಅಂತಂದರೆ ಈ ಒಂದು ಅಹಮದಾಬಾದಲ್ಲಿ ಇದನ್ನು ಲಾಂಚ್ ಮಾಡಲಾಗಿದೆ, ಜೈವಿಕ ಬ್ಯಾಂಕನ್ನು, ರಾಷ್ಟ್ರೀಯ ಜೈವಿಕ ಬ್ಯಾಂಕ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆಪರೇಷನ್ ಎಪಿಕ್ ಫ್ಯೂರಿಯನ್ನು ಯಾವ ದೇಶದ ವಿರುದ್ಧ ಪ್ರಾರಂಭಿಸಲಾಯಿತು ಅಂತ ಹೇಳ್ತಾನೆ. ಆಪರೇಷನ್ ಎಪಿಕ್ ಫ್ಯೂರಿ ಯಾವ ದೇಶದ ವಿರುದ್ಧ? ಇರಾನ್ ದೇಶದ ವಿರುದ್ಧ ಪ್ರಾರಂಭ ಮಾಡಲಾಗಿದೆ. ಸೊ ಇದನ್ನು ಲಾಂಚ್ ಮಾಡಿರ್ತಕ್ಕಂಥವ್ರು ಯಾರು ಅಂದರೆ ಒಂದು USA ಮತ್ತು ಇಸ್ರೇಲ್ ಅವರು ಅಂತ ಹೇಳ್ತೀವಿ. ಸೊ ಇದರ ಒಂದು ಪರಿಣಾಮ ಏನಾಯಿತು? ಆಯತುಲ್ಲಾ ಅಲಿ ಖಮೇನಿ ಅವರು ಡೆತ್ ಆದರು. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಭ್ಯಾಸ ವಾಯುಶಕ್ತಿ 2026 ಯಾವ ರಾಜ್ಯದಲ್ಲಿ ನಡೆಸಲಾಯಿತು ಅಂದರೆ ರಾಜಸ್ಥಾನದಲ್ಲಿ ನಡೆಸಲಾಗಿದೆ. ರಾಜಸ್ಥಾನದ ಒಂದು ಪೋಖ್ರಾನ್ ರೇಂಜ್ ಅಂತ ಹೇಳ್ಬೋದು. ಎಲ್ಲಿ ಅಂದರೆ ಒಂದು ಪೋಖ್ರಾನ್ ರೇಂಜ್ ಅಂತ ಹೇಳ್ತೀವಿ. ಸೊ ಅದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಜಸ್ಥಾನದ ಮೌಂಟ್ ಅಬುವನ್ನು ಯಾವ ಹೆಸರಿಗೆ ಮರುನಾಮಕರಣ ಮಾಡಲಾಗಿದೆ ಅಂತ. ಓಕೆ, ಮೌಂಟ್ ಅಬುವನ್ನು ಮರುನಾಮಕರಣ ಮಾಡಿದ್ದಾರೆ. ಏನಂತ? ಅಬುರಾಜ್ ಅಂತ. ಇವರ ಮರುನಾಮಕರಣ ಮಾಡೋದು ಅದು ಇದು ಏನು ಸಹ ಬೇಕಾಗಿಲ್ಲ. ಬಟ್ ಇರ್ತಕ್ಕಂಥ ಈ ಒಂದು ಅರಾವಳಿಯನ್ನು ರಕ್ಷಿಸಿದ್ರೆ ಸಾಕು. ಅರಾವಳಿಯನ್ನು ಕಡಿತಾ ಇದ್ದಾರೆ, ಇವಾಗ ಇಲ್ಲಿ ಮರುನಾಮಕರಣ ಮಾಡ್ತಾ ಇದ್ದಾರೆ. ಬೆಟ್ಟ ಕಡಿದು ಸುಣ್ಣ ಹಚ್ಚೋದು ಅಂತಾರೆ ಇದಕ್ಕೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಪ್ಯಾಂಕಾಂಗ್ ವಿಮಾನ ನಿಲ್ದಾಣವು ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾನೆ. ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಯಾವ ರಾಜ್ಯದಲ್ಲಿ ಅಂದರೆ ಈ ಒಂದು ಸಿಕ್ಕಿಮಲ್ಲಿ ಕಂಡುಬರುತ್ತೆ. ಪ್ಯಾಂಕಾಂಗ್ ಅಲ್ವಾ? ಓಕೆ, ಸಿಕ್ಕಿಮಲ್ಲಿ ಕಂಡುಬರುತ್ತೆ. ನಮ್ಮ ಭಾರತದ 100ನೇ ಒಂದು ವಿಮಾನ ನಿಲ್ದಾಣ ಇರಬಹುದು ಇದು. ಈ ವಿಮಾನ ನಿಲ್ದಾಣದ ಬಗ್ಗೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೇಳಿದ್ದಾನೆ. KPSC ಆರ್ ಕರ್ನಾಟಕ ಪೊಲೀಸ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಇದನ್ನು ಆಲ್ರೆಡಿ ಕೇಳಿದ್ದಾನೆ. ಬಟ್ ಇವಾಗ ಮತ್ತೆ ನ್ಯೂಸಲ್ಲಿದೆ. ಸೊ ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದು ಯಾಕೆ ಇದು ನ್ಯೂಸಲ್ಲಿದೆ? ಓಕೆ, ನ್ಯೂಸಲ್ಲಿ ಯಾಕಿದೆ ಅಂದರೆ ಇದರ ಮರುನಾಮಕರಣ ಆಗಿದೆ. ಏನಂತ? ತ್ರಿಲೋಚನ್ ಪೋಖ್ರೇಲ್ ವಿಮಾನ ನಿಲ್ದಾಣ ಅಂತ. ಏನಂತ? ತ್ರಿಲೋಚನ್ ಪೋಖ್ರೇಲ್ ವಿಮಾನ ನಿಲ್ದಾಣ ಅಂತ ಮರುನಾಮಕರಣ ಆಗಿದೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದನ್ನು. ಸೊ ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಪೋಖ್ರೇಲ್, ಈ ತ್ರಿಲೋಚನ್ ಪೋಖ್ರೇಲ್ ಅವರು ಯಾರು ಅಂದರೆ ಈ ಅಸ್ಸಾಂನ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು ಇವರು. ಅಸ್ಸಾಂನ ಮೊದಲ ಸ್ವಾತಂತ್ರ್ಯ ಹೋರಾಟಗಾರರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತವು ಧರ್ಮ ಗಾರ್ಡಿಯನ್ 2026 ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಈ ಜಪಾನ್ ದೇಶದೊಂದಿಗೆ ಆಚರಣೆ ಮಾಡ್ತದೆ, ಮೀನ್ಸ್ ಅಭ್ಯಾಸ ನಡೆಸ್ತದೆ. ಯಾವುದು? ಧರ್ಮ ಗಾರ್ಡಿಯನ್ ಅಂತ ಯಾವುದೇ ಬರಲಿ ಅದು ಜಪಾನ್ ಅಷ್ಟೇ. ಸಿಂಪಲ್ ಕ್ವಶನ್ ಆ್ಯಂಡ್ ದೆನ್ ಸಿಂಪಲ್ ಆನ್ಸರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿದೆ ನೋಡಿ. ಯಾವುದು? ಧರ್ಮ ಗಾರ್ಡಿಯನ್, ಜಾಮಾಥ, ವೀರ್ ಗಾರ್ಡಿಯನ್, ಜೆಮೆಕ್ಸ್. ಸೊ ಎಲ್ಲವೂ ಸಹ ನಡೆಸ್ತಕ್ಕಂಥದ್ದು ಯಾರ ಜೊತೆ ಅಂದರೆ ಜಪಾನ್ ದೇಶದ ಜೊತೆ ನಡೀತದೆ. ಬಟ್ ಈ ಮಲಬಾರ್ ಅಭ್ಯಾಸ ಕ್ವಾಡ್ ದೇಶಗಳ ಜೊತೆ ನಡೀತದೆ. ಆ ಕ್ವಾಡ್ ದೇಶಗಳಲ್ಲಿ ಜಪಾನ್ ಸಹ ಕಂಡುಬರುತ್ತೆ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, INS ಅಂಜದೀಪನ್ನು 2026 ಯಾವ ಬಂದರಿನಲ್ಲಿ ಕಮಿಷನ್ ಮಾಡಲಾಯಿತು ಅಂತ ಕೇಳಿದಾನೆ. ಯಾವುದು? ಒಂದು INS ಅಂಜದೀಪನ್ನು ಎಲ್ಲಿ ಇದನ್ನು ಕಮಿಷನ್ ಮಾಡಲಾಗಿದೆ? ಎಲ್ಲಿ ಅಂದರೆ ಈ ಒಂದು ಚೆನ್ನೈಯಲ್ಲಿ ಇದನ್ನು ಕಮಿಷನ್ ಮಾಡಲಾಗಿದೆ, ಅಲ್ಲಿ ಡೆಪ್ಲಾಯ್ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾವುದು? ಈ ಒಂದು INS ಅಂಜದೀಪ ಅನ್ನತಕ್ಕಂಥದ್ದು. ಸೊ ಇದು ಏನಾಗಿದೆ? ಇದು ಶಿಪ್ ಆ್ಯಂಟಿ ಸಬ್ಮೆರಿನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಆಗಿದೆ. SWC ಅಂತ ಹೇಳ್ತೀವಲ್ವಾ. ಸೊ ಆ ಒಂದು ವೆಸಲ್ ಆಗಿದೆ ಅಂತ ಹೇಳ್ಬೋದು. ದಿಸ್ ಇಸ್ ದ ಥರ್ಡ್ ವೆಸಲ್. ಆ್ಯಕ್ಚುಲಿ ಥರ್ಡ್ ವೆಸಲ್ ಈ ಒಂದು INS ಅಂಜದೀಪ್ ಅನ್ನೋದು ಏನಿದೆ ಅಲ್ವಾ, ಇದೊಂದು ಥರ್ಡ್ ವೆಸಲ್ ಅಂತಕ್ಕಂಥದ್ದು ನೆನಪಿಟ್ಕೊಳ್ಳಿ. ಯಾವುದು? ಈ ಒಂದು SWC ಅಂತ ಹೇಳ್ತೀವಿ. ASW ಅಂದರೆ ಏನಂತ ಹೇಳ್ಬೋದು ನಾವು? ಈ ಆ್ಯಂಟಿ ಸಬ್ಮರೀನ್ ವಾರ್ಫೇರ್ ಶಾಲೋ ವಾಟರ್ ಕ್ರಾಫ್ಟ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಮೂರನೇದು ಯಾವುದು ಅಂದರೆ ಈ ಒಂದು INS ಅಂಜದೀಪ್ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ದೆಹಲಿ ಓಪನ್ 2026 ಏಕೈಕ ವ್ಯಕ್ತಿ ಟೈಟಲನ್ನು ಯಾರು ಗೆದ್ದಿದ್ದಾರೆ ಅಂತ? ಸಿಂಗಲ್ಸ್ ಮೆನ್ನಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಅವರು ಈ ಸ್ಟೆಫಾನೋಸ್ ಸೆಕೆಲಾರಾಡಿಸ್ ಅಂತ ಹೇಳ್ತೀವಿ. ಯಾರು? ಒಂದು ಸೆಕೆಲಾರಾಡಿಸ್ ಅಂತಕ್ಕಂಥವ್ರು ಗೆದ್ದಿದ್ದಾರೆ ಇದನ್ನು. ಯಾವುದು? ಒಂದು ದೆಹಲಿ ಓಪನ್ 2026 ಅನ್ನು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ನಮ್ಮ ಭಾರತದವರು ಯಾರು ಅಂತಂದರೆ ಇದರಲ್ಲಿ ಈ ಒಂದು ಯುಗಗಳ ಟೈಟಲನ್ನು ಗೆದ್ದಿರ್ತಕ್ಕಂಥವ್ರು ಸಿದ್ಧಾಂತ್ ಭಾಂತಿ ಅವರು ಅಂತ ಹೇಳ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಹಾಲೆಂಡ್ನ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆಯಾದರು ಅಂತ? ಹಾಲೆಂಡ್ನ ಕಿರಿಯ ಪ್ರಧಾನಮಂತ್ರಿ ಯಾರು ಆಯ್ಕೆ ಆಗಿದ್ದಾರೆ? ಓಕೆ, ಕ್ವಶನ್ ಮಿಸ್ ಆಗಿದೆ ಸ್ವಲ್ಪ. ಇಲ್ಲಿ ಹೆಸರು ಬರಬೇಕಾಗಿತ್ತು. ಏನಂತ ಅಂದರೆ ರಾಬ್ ಝೆಟನ್ ಅವರು ಅಂತ ಹೇಳ್ತೀವಿ. ರಾಬ್ ಝೆಟನ್. ಸೊ ಇವ್ರ ಮೇಲೆ ಇನ್ನೊಂದು ಸಹ ಕ್ವಶನ್ ಕೇಳಬಹುದಲ್ಲ. ಏನಂತ ಕೇಳಬಹುದು ಅಂದರೆ ಹೂ ಇಸ್ ದ ಯಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ನೆದರ್ಲ್ಯಾಂಡ್ ಅಂತ ಕೇಳ್ಬೋದು. ಯಾರು? ಈ ರಾಬ್ ಝೆಟನ್ ಅವರು. ಹಾಗೆ ಹೂ ಇಸ್ ದ ಫಸ್ಟ್ ಓಪನ್ಲಿ ಗೇ ಪ್ರೈಮ್ ಮಿನಿಸ್ಟರ್ ಅಂತ ಕೇಳ್ಬೋದು. ಯಾರು ಅಂದರೆ ಅಗೇನ್ ಇದೇ ರಾಬ್ ಝೆಟನ್ ಅವರು ಅಂತ ಹೇಳ್ತೀವಿ. ಇವರು ಗೇ ಪ್ರೆಸಿಡೆಂಟ್ ಆಗಿದ್ದಾರೆ. ಏನಂತ ಹೇಳ್ಬೋದು? ಸಲಿಂಗಕಾಮಿ ಪ್ರಧಾನಮಂತ್ರಿ ಅಂತ ಹೇಳ್ಬೋದು. ಸರ್ ಇದನ್ನು ಕೇಳ್ತಾನ ಮೀನ್ಸ್ ಅದು ಒಂದು ರೀತಿ ಇವಾಗ ಜನರಲೈಸ್ಡ್ ಆಗಿಬಿಟ್ಟಿದೆ ಇವಾಗ ಜಗತ್ತಿನಲ್ಲಿ. ಸೊ ಮೀನ್ಸ್ ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಯಾರು? ರಾಬ್ ಝೆಟನ್ ಅವ್ರ ಬಗ್ಗೆ, ನೆದರ್ಲ್ಯಾಂಡ್ಸಲ್ಲಿ.
ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಬಡ ಕುಟುಂಬಗಳಿಗೆ ಉಚಿತ ಆಹಾರ ಕಿಟ್ಗಳನ್ನು ಒದಗಿಸಲು ಮೇರಿ ರಸೋಯ್ ಯೋಜನೆಯನ್ನು ಯಾವ ರಾಜ್ಯವು ಪ್ರಾರಂಭಿಸಿತು ಅಂತ ಕೇಳಿದ್ದಾನೆ. ಉಚಿತ ಆಹಾರ ಕಿಟ್ಗಳನ್ನು ಕೊಡ್ತಾರೆ ಅಂತ ಇವರು. ಯಾವುದು? ಈ ಒಂದು ಮೇರಿ ರಸೋಯಲ್ಲಿ ಒಂದು ಪಂಜಾಬಲ್ಲಿ ಕೊಡ್ತಾರೆ, ಮೇರಿ ರಸೋಯ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರಪತಿ ಭವನದಲ್ಲಿ ಎಡ್ವಿನ್ ಲೂಟಿಯನ್ಸ್ ಅವರ ಪ್ರತಿಮೆಯ ಬದಲಿಗೆ ಯಾವ ಭಾರತೀಯ ನಾಯಕರ ಪ್ರತಿಮೆಯನ್ನು ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾರೆ. ಯಾವ ನಾಯಕರು ಅಂದರೆ ಸಿ ರಾಜಗೋಪಾಲಾಚಾರಿ ಅಂತ ಹೇಳ್ತೀವಿ. ಯಾರು ಎಂದು? ಸಿ ರಾಜಗೋಪಾಲಾಚಾರಿ ಅವರ ಪ್ರತಿಮೆಯನ್ನು ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಘೋಷಿಸಲಾದ ಭಾರತದ ಹೊಸ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ನೀತಿಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಏನಾಗಿದೆ ಒಂದು ವಿರೋಧಿ ನೀತಿ? ಯಾವುದು ಅಂದರೆ ಒಂದು ಕೌಂಟರ್ ಟೆರರಿಸಮ್ ಪಾಲಿಸಿ ಆಗಿರ್ತಕ್ಕಂಥ ಪ್ರಹಾರ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪ್ರಹಾರ್ ಅಂತಕ್ಕಂಥ ನೀತಿ ಆಗಿದೆ. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಯಾವ ಮಿನಿಸ್ಟ್ರಿ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಯಾವುದು? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂತ ಹೇಳ್ತೀವಿ. ರಕ್ಷಣಾ ಯಾವುದು? ಡಿಫೆನ್ಸ್ ಮಿನಿಸ್ಟ್ರಿ ಅಲ್ಲ, ಬದಲಾಗಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಭ್ಯಾಸ್ ವಜ್ರ ಪ್ರಹಾರ್ 2026 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಯಿತು ಅಂದರೆ USA ದೇಶದ ಮಧ್ಯೆ ನಡೆಸಲಾಗ್ತದೆ. ಯಾವುದೇ ಒಂದು ವಜ್ರ ಪ್ರಹಾರ್ ಅಂತಕ್ಕಂಥದ್ದು. ಸೊ ಇದು ಎಲ್ಲಿ ನಡೆಸಲಾಯಿತು ಅಂತ, ಎಲ್ಲಿ ಅಂದರೆ ಈ ನಮ್ಮ ಹಿಮಾಚಲ್ ಪ್ರದೇಶದಲ್ಲಿ ಇದನ್ನು ನಡೆಸಲಾಗಿದೆ. ಎಲ್ಲಿ? ಒಂದು ಹಿಮಾಚಲ್ ಪ್ರದೇಶದಲ್ಲಿ. ಎಷ್ಟನೇ ಆವೃತ್ತಿ ಆಗಿದೆ ಇದು? 16ನೇ ಆವೃತ್ತಿ ಆಗಿದೆ. 2026ರಲ್ಲಿ 16ನೇ ಆವೃತ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನೌಕಾಭ್ಯಾಸ ಮಿಲಾನ್ 2026 ಎಲ್ಲಿ ನಡೆಸಲಾಗಿದೆ ಅಂತ. ಈ ಒಂದು ಮಿಲಾನ್ 2026 ಎಲ್ಲಿ ನಡೆಸಲಾಗಿದೆ? ಎಲ್ಲಿ ಅಂದರೆ ಇದು ವಿಶಾಖಪಟ್ಟಣಮಲ್ಲಿ ನಡೆಸಲಾಗಿದೆ. ಎಲ್ಲಿ? ಒಂದು ವಿಶಾಖಪಟ್ಟಣಮಲ್ಲಿ. ಸೊ ಇದನ್ನು ಸಹ ನೀವು ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದೇ ಒಂದು ವಿಶಾಖಪಟ್ಟಣಮಲ್ಲಿ ಈ ಇರಾನ್ನ ಒಂದು ಶಿಪ್ ಭಾಗವಹಿಸಿತ್ತು. ಯಾವುದದು? ಐರಿಸ್ ದೇನಾ ಅಂತ. ಯಾವುದು? ಐರಿಸ್ ದೇನಾ ಅಂತಕ್ಕಂಥದ್ದು ಭಾಗವಹಿಸಿತ್ತು. ಸೊ ಇದನ್ನು US ಆರ್ಮಿ ಏನಿದೆಯಲ್ವಾ, ಸೊ US ಆರ್ಮಿಯವರು ಇಂಡಿಯನ್ ಓಷನ್ನಲ್ಲಿ ಫುಲ್ ಮುಳುಗಿಸ್ಬಿಟ್ರು. ಅದನ್ನು ಬಾಂಬ್ ಹಾಕಿದ್ರು, ಅದನ್ನು ಫುಲ್ ಅಂತ ಹೇಳ್ಬೋದು ಡೆಮಾಲಿಷ್ ಮಾಡಿದ್ರು ಇದನ್ನು. ಆ್ಯಂಡ್ ಇನ್ನೊಂದು US ಸಹ ಇಂಡಿಯಾಗೆ ವಾರ್ನ್ ಮಾಡ್ತು. ಏನು ಅಂತಂದರೆ, ನಮ್ಮ ಒಂದು ವೈರಿ ಪಡೆಯನ್ನು ಜಗತ್ತಿನ ಯಾವುದೇ ದೇಶದ ಸಮೀಪದಲ್ಲಿದ್ದರೂ, ಅವರ ಒಂದು ದೇಶದಲ್ಲಿ ಅದನ್ನು ಇದ್ದರೂ ಸಹ ನಾವು ಬಿಡೋದಿಲ್ಲ, ಒಟ್ಟಿನಲ್ಲಿ ನಮ್ಮ ವೈರಿ ಪಡೆಯನ್ನು ನಾವು ಕೊಲ್ತೀವಿ ಅಂತ. ಓಕೆ, ದಿಸ್ ಈಸ್ ಆ್ಯಕ್ಚುಲಿ ಹೇಗೆ ಅಂತಂದರೆ ನಮ್ಮ ಭಾರತಕ್ಕೆ ಕೌಂಟ್ರ್ ಇದು. ಬಟ್ ನಿಮಗೆ ಗೊತ್ತಿದೆ, ನಮ್ಮ ಭಾರತದ ಯಾವುದೇ ಸರ್ಕಾರ ಯಾರೂ ಸಹ ಅವ್ರ ವಿರೋಧ ಕೇಳಲ್ಲ, ಆ್ಯಂಡ್ ಅದನ್ನು ಕೇಳಲು ಸಹ ಇಲ್ಲ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ ಆ ಹಡಗಿನ ಹೆಸರು ನೆನ್ಪಿಟ್ಕೊಳ್ಳಿ, ಐರಿಸ್ ದೇನಾ. ಓಕೆ, ಸೊ ಇದನ್ನು ಎಲ್ಲಿ ಹೊಡೆದಾಕಿದ್ದಾರೆ ಅಂದರೆ ನಮ್ಮ ಭಾರತದ ಈ ಇಂಡಿಯನ್ ಓಷನ್ ಅಂತ ಹೇಳ್ತೀವಿ, ಹಿಂದೂ ಮಹಾಸಾಗರ ಅಷ್ಟು ದೊಡ್ಡದಿದೆಯಲ್ವಾ. ಬಟ್ ನಮ್ಮ ಒಂದು ನಾಟಿಕಲ್ ಮೈಲ್ ಏನು ಬರುತ್ತಲ್ವ, 22 ನಾಟಿಕಲ್ ಮೈಲ್ ಒಳಗಡೆ ಅಲ್ಲೇ ಇದನ್ನು ಹೊಡೆದಾಕಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇದನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇದು ಸ್ವಲ್ಪ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಆ ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕನ್ನು ಯಾವುದಾಗಿ ಪರಿವರ್ತಿಸಲಾಗುವುದು ಅಂತ ಕೇಳಿದ್ದಾರೆ. ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕನ್ನು ಏನಂತಾಗಿ ಪರಿವರ್ತಿಸಲಾಗ್ತದೆ? ಏನಂದರೆ ಯುಗಿನ್ ಭಾರತ್ ರಾಷ್ಟ್ರೀಯ ಸಂಗ್ರಹಾಲಯ, ವಸ್ತು ಸಂಗ್ರಹಾಲಯ ಅಂತ ಇದನ್ನು ಕನ್ವರ್ಟ್ ಮಾಡಲಾಗುವುದು ಅಂತ ಹೇಳಿದ್ದಾರೆ, ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ ಇಲ್ಲಿ ಮರುನಾಮಕರಣ ಆಗಿದ್ದಾವೆ ನೋಡಿ. ಏನಂತ? PMO ಆಫೀಸನ್ನು ಸೇವಾ ತೀರ್ಥ ಅಂತ ಮಾಡಿದಾರಂತೆ. ತೀರ್ಥ ಕೊಡ್ತಾರೆ ಎಲ್ಲಿ? ಈ ಒಂದು PMO ಆಫೀಸಲ್ಲಿ ಸೇವಾ ತೀರ್ಥ ಅಂತ ಮರುನಾಮಕರಣ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಾಜ್ಪಥನ್ನು ಕರ್ತವ್ಯ ಪಥ ಅಂತ ಮಾಡಿದ್ದಾರೆ. ಓಕೆ, ಸೊ ಇದು ಆ್ಯಕ್ಚುಲಿ ಗುಡ್. ಆ್ಯಂಡ್ ನೆಕ್ಸ್ಟ್ ನಾರ್ತ್ ಬ್ಲಾಕ್ ಮತ್ತು ಸೌತ್ ಬ್ಲಾಕನ್ನು ಕರ್ತವ್ಯ ಭವನ್ ಅಂತ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ರಾಜ್ಭವನನ್ನು ಲೋಕಭವನ್ ಅಂತ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಮೊಘಲ್ ಉದ್ಯಾನವನಗಳನ್ನು ಅಮೃತ್ ಉದ್ಯಾನವನ ಅಂತ ಮಾಡಿದ್ದಾರೆ. ಸೊ ಇದು ಸಹ ನಿಮ್ಗೆ ಗೊತ್ತಿರಲಿ. ರಿಪಬ್ಲಿಕ್ ಡೇ ದಿನ ಈ ಪರೇಡ್ ನಡೀತದಲ್ವಾ, ಎಲ್ಲಿ ಅಂತ ಕೇಳಿದ್ರೆ ನಿಮಗೆ ಈ ಒಂದು ರಾಜಪಥದಲ್ಲಿ, ಮೀನ್ಸ್ ಈಗಿನ ಕರ್ತವ್ಯ ಪಥ ಅಂತ ಹೇಳ್ತೀವಿ. ಸೊ ಇದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಹಸು ಸಂಸ್ಕೃತಿ ವಸ್ತು ಸಂಗ್ರಹಾಲಯವನ್ನು ಯಾವ ರಾಜ್ಯದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಅಂತ. ಯಾವ ರಾಜ್ಯದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗುವುದು? ಕೌ ಕಲ್ಚರ್ ಮ್ಯೂಸಿಯಂ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ದ್ಯಾಟ್ ಇಸ್ ಈ ಒಂದು ಉತ್ತರ ಪ್ರದೇಶದಲ್ಲಿ ಇದನ್ನು ಅಭಿವೃದ್ಧಿಪಡಿಸಲಾಗುವುದು ಅಂತ ಹೇಳಿದರೆ. ಉತ್ತರ ಪ್ರದೇಶದ ಎಲ್ಲಿ ಎಕ್ಸಾಕ್ಟ್ ಅಂದರೆ ಈ ಒಂದು ಮಥುರಾದ ಕೃಷ್ಣನ ಹಸುಗಳು ಅಂತ ನೆನಪಿಟ್ಕೊಳ್ಳಿ, ಈಸಿಯಾಗಿ ನೆನಪುಳಿತದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 2026ರಲ್ಲಿ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಯಾರಾದರು ಅಂತ. ಯಾರು ಅಂದರೆ ಈ ತಾರಿಕ್ ರೆಹಮಾನ್ ಅವರು ಆಗಿದ್ದಾರೆ. ಇದಕ್ಕಿಂತ ಮುಂಚೆ ಯಾರಿದ್ರು? ಶೇಖ್ ಹಸೀನಾ ಅವರು ಆಗಿದ್ದರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸುಧಾರಿತ ಡ್ರೋನ್ ವಿರೋಧಿ ವ್ಯವಸ್ಥೆಯನ್ನು ನಿಯೋಜಿಸಿದ ಭಾರತದ ಮೊದಲ ಬಂದರು ಯಾವುದು ಅಂತ ಕೇಳಿದ್ದಾನೆ. ಯಾವುದು ಬಂದರು ಇದು? ಅಡ್ವಾನ್ಸ್ಡ್ ಆ್ಯಂಟಿ ಡ್ರೋನ್ ಸಿಸ್ಟಮನ್ನು ನಿಯೋಜನೆ ಮಾಡಿದೆ. ಯಾವುದು ಅಂದರೆ ಅದು ವಿವೋ ಚಿದಂಬರನಾರ್ ಬಂದರು ಅಂತ ಹೇಳ್ತೀವಿ. ಎಲ್ಲಿ ಕಂಡುಬರುತ್ತೆ ಅಂದರೆ ಇದು ಚೆನ್ನೈಯಲ್ಲಿ ಕಂಡುಬರುತ್ತೆ. ಎಲ್ಲಿ ಅಂದರೆ ಒಂದು ಚೆನ್ನೈ ಅಂತ ಹೇಳ್ತೀವಿ. ಸೊ ಇದು ತಮಿಳ್ನಾಡಲ್ಲಿ ಕಂಡುಬರ್ತಕ್ಕಂಥ ಒಂದು ಪೋರ್ಟ್ ಆಗಿದೆ. ಮೀನ್ಸ್ ಚೆನ್ನೈ ಅಂದರೆ ಚೆನ್ನೈ ಅಲ್ಲ, ತಮಿಳ್ನಾಡು, ಜಸ್ಟ್ ತಮಿಳ್ನಾಡು. ಬಿಕಾಸ್ ಯಾಕಂದರೆ ಇದು ವಿವೋ ಚಿದಂಬರನಾರ್ ಬಂದರು ಚೆನ್ನೈಗಿಂತ ಸ್ವಲ್ಪ ದೂರ ಕಂಡುಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ್ ಟ್ಯಾಕ್ಸಿ ಭಾರತದ ಮೊದಲ ಸಹಕಾರಿ ಆಧಾರಿತ ರೈಡ್ ಹೇಲಿಂಗ್ ವೇದಿಕೆಯನ್ನು ಯಾರು ಪ್ರಾರಂಭಿಸಿದರು ಅಂತ ಕೇಳಿದಾನೆ. ಯಾರು ಇದನ್ನು ಪ್ರಾರಂಭ ಮಾಡಿದ್ದಾರೆ? ಯಾರು ಅಂದರೆ ಅಮಿತ್ ಶಾ ಇದನ್ನು ಪ್ರಾರಂಭ ಮಾಡಿದ್ದಾರೆ, ಹೋಮ್ ಮಿನಿಸ್ಟರ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಸರ್ಕಾರಗಳ ಶೃಂಗಸಭೆ 2026 ಯಾವ ನಗರ ಆಯೋಜಿಸಿತು ಅಂತ. ಯಾವ ನಗರ ಇದನ್ನು ಆಯೋಜನೆ ಮಾಡಿದೆ? ಇವಾಗಲೇ ನೋಡಿದ್ವಲ್ಲ ಅಲ್ಲಿ ಮೇಲೆ, ದುಬೈ ಅಂತ.
ಮತ್ತೆ ರಿಪೀಟ್ ಆಗಿದೆ ನೋಡಿ ಇಲ್ಲಿ ದುಬೈ ಇದಕ್ಕೆ ಆನ್ಸರ್ ಆಪ್ಷನ್ ಸಿ. ಇಲ್ಲೇ ಅಲ್ವಾ ಅವರಿಗೆ ಯಾರಿಗೆ ಯುನೆಸ್ಕೋ ಇಂದ ವಿಶ್ವ ಶಿಕ್ಷಕ ಪ್ರಶಸ್ತಿ ನೀಡಲಾಗಿದೆ ಯಾರಿಗೆ? ರುಬೆಲ್ ನಾಗಿ ಅವರಿಗೆ, ಮುಂಬೈದವರು ಅಂತ ಹೇಳಿದೆ ಅಲ್ಲ ಅವರಿಗೆ ಇದನ್ನು. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ. ಸೊ ಅದರದ್ದು ಒಂದು ಥೀಮ್ ಏನಾಗಿತ್ತು ಅಂದರೆ ಶೇಪಿಂಗ್ ಫ್ಯೂಚರ್ ಗೌರ್ಮೆಂಟ್ಸ್ ಅಂತಕ್ಕಂಥದ್ದು ಒಂದು ಥೀಮ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2027ರಲ್ಲಿ ಉಡಾಯನ ಮಾಡಲು ಯೋಜಿಸಲಾದ ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಿಲ್ದಾಣದ ಹೆಸರೇನು ಅಂತ ಕೇಳ್ತಾನೆ. ಪ್ರೈವೇಟ್ ಸ್ಪೇಸ್ ಸ್ಟೇಷನ್ ಯಾವುದಾಗಿದೆ ಅದು? ಹೆವನ್ 1 ಅಂತ ಹೇಳ್ತೀವಿ. ಯಾರು ಇದನ್ನು ಡೆವಲಪ್ ಮಾಡ್ತಿದ್ದಾರೆ? ವಾಸ್ಟ್ ಸ್ಪೇಸ್ ಅವರು ಅಂತ ಹೇಳ್ತೀವಿ. ಯಾರು? ಒಂದು ವಾಸ್ಟ್ ಸ್ಪೇಸ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಹೆವನ್ 1. ಸೊ ಇದನ್ನ ನೆನಪಿಟ್ಕೊಳ್ಳಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಇದು ಯಾವಾಗ ಲಾಂಚ್ ಆಗುತ್ತೆ ಅಂದರೆ 2027ರಲ್ಲಿ ಲಾಂಚ್ ಆಗುತ್ತೆ. ಆ್ಯಂಡ್ ಯಾವ ರಾಕೆಟನ್ನು ಇದಕ್ಕೆ ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗಿದೆ ದ್ಯಾಟ್ ಇಸ್ ಒಂದು ಸ್ಪೇಸ್ ಎಕ್ಸ್ ಅವರ ಫಾಲ್ಕಾನ್ 9 ಯೂಸ್ ಮಾಡಲಾಗ್ತದೆ. ಸೊ ನಮ್ಮ ಗ್ಯಾಲಕ್ಸಿ ಐ ಅವರು ಸಹ ಫಾಲ್ಕಾನ್ 9 ಯೂಸ್ ಮಾಡಿದ್ರಲ್ವ ಲಾಸ್ಟ್ ಮಂತಲ್ಲಿ. ಸೊ ಇದು ಸಹ ಫಾಲ್ಕಾನ್ 9 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಯಾಮ್ನಾಮ್ ಖೇಮ್ಚಂದ್ ಸಿಂಗ್ ಅವರು ಯಾವ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದರು ಅಂತ ಕೇಳಿದ್ದಾರೆ. ಯಾವ ರಾಜ್ಯದ ಮುಖ್ಯಮಂತ್ರಿ ಅವರು? ಯಾಮ್ನಾಮ್ ಖೇಮ್ಚಂದ್ ಸಿಂಗ್ ಅವರು ಯಾವ ರಾಜ್ಯ ಅಂದರೆ ಈ ಒಂದು ಮಣಿಪುರ ರಾಜ್ಯ ಅಂತ ಹೇಳ್ತೀವಿ, ಮಣಿಪುರ ರಾಜ್ಯ. ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಓಕೆ, ಇದನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ನಿಮಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಸಿಗುತ್ತೆ ರಿಲೇಟೆಡ್ ಟು ಪೊಲಿಟಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಭ್ಯಾಸ್ ಖಂಜಾರ್ 2026 ಭಾರತ ಮತ್ತು ಯಾವ ದೇಶದ ನಡುವೆ ನಡೆಸಲಾಯಿತು ಅಂತ ಕೇಳ್ತಾರೆ. ಯಾವ್ಯಾವ ದೇಶಗಳ ಮಧ್ಯೆ ನಡೆಸಲಾಗಿದೆ ಈ ಒಂದು ಖಂಜಾರ್ 2026 ಯಾವ್ಯಾವ ದೇಶಗಳ ಮಧ್ಯೆ ನಡೆಸಲಾಗಿದೆ ಅಂದರೆ ನಮ್ಮ ಭಾರತ ಹಾಗೆ ಕಿರ್ಗಿಸ್ತಾನದ ಮಧ್ಯೆ ಇದನ್ನು ನಡೆಸಲಾಗಿದೆ. ಸೊ ಇದರ ಎಷ್ಟನೇ ಆವೃತ್ತಿ ಆಗಿತ್ತು? ಇದು 13ನೇ ಆವೃತ್ತಿ ಆಗಿತ್ತು. ಎಲ್ಲಿ ಇದು ನಡೆಸಲಾಗಿದೆ ಅಂದರೆ ಅಸ್ಸಾಮಲ್ಲಿ ನಡೆಸಲಾಗಿದೆ, ಖಂಜಾರ್ 2026. ಓಕೆ, ಸೊ ಎಲ್ಲಿ ಅಂದರೆ ಒಂದು ಅಸ್ಸಾಮಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ರೆ 28 ಫೆಬ್ರವರಿಗೆ ಇದನ್ನು ಆಚರಣೆ ಮಾಡಲಾಗ್ತದೆ. ಸೊ ಇದು ನ್ಯಾಷನಲ್ ಸೈನ್ಸ್ ಡೇ. ಸೊ ಈ ಒಂದು ಸೈನ್ಸ್ ಡೇದ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಏನು ಅಂದರೆ ವುಮೆನ್ ಇನ್ ಸೈನ್ಸ್ ಕ್ಯಾಟಲೈಸಿಂಗ್ ವಿಕಸಿತ್ ಭಾರತ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ವುಮೆನ್ ಇನ್ ಸೈನ್ಸ್ ಕ್ಯಾಟಲೈಸಿಂಗ್ ವಿಕಸಿತ್ ಭಾರತ್ ಅಂತ ಹೇಳ್ತೀವಿ. ಸೊ ಇದರ ಒಂದು ಥೀಮ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಏನಿದೆ, ಓಕೆ, ಇದನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಏನಿಲ್ಲ, ಇದು ಸ್ಟ್ಯಾಟಿಕ್ ಇದೆ, ನಿಮ್ಗೆ ಗೊತ್ತಿರುತ್ತೆ. ಪ್ರತಿ ವರ್ಷ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದಾರೆ. ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡಲಾಗ್ತದೆ? 13 ಫೆಬ್ರವರಿಗೆ ಆಚರಣೆ ಮಾಡಲಾಗ್ತದೆ ಪ್ರತಿ ವರ್ಷ. ಯಾಕೆ ಸರ್ ಇದನ್ನು 13 ಫೆಬ್ರವರಿಗೆ ಆಚರಣೆ ಮಾಡ್ತೀವಿ ಅಂದರೆ ನಮ್ಮ ಭಾರತದ ಕೋಗಿಲೆ ಆಗಿರ್ತಕ್ಕಂಥ ಸರೋಜಿನಿ ನಾಯ್ಡು ಅವರ ಹುಟ್ಟಿದ ದಿನ ಇದು 13 ಫೆಬ್ರವರಿ. ಸೊ ಅವರ ಒಂದು ಹುಟ್ಟಿದ ದಿನದ ಅಂಗವಾಗಿ ನಾವು ರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಹಾಗಾದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾವಾಗ ಅಂತಂದರೆ ಮಾರ್ಚ್ 8. ಯಾವುದು? ಮಾರ್ಚ್ 8 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಪ್ರತಿ ವರ್ಷ ವಿಶ್ವ ಜೌಗು ಪ್ರದೇಶಗಳ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗ್ತದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಹೋಮ್ವರ್ಕ್ ಪ್ರಶ್ನೆ ಆಗಿ ತಗೊಳ್ಳಿ. ಆ್ಯಂಡ್ ಈ ಒಂದು ಹೋಮ್ವರ್ಕ್ ಪ್ರಶ್ನೆಗೆ ನೀವು ಕಾಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಕ್ಲಾಸ್ ಹೇಗಿತ್ತು ಎಂತ ನಿಮ್ಮ ಕ್ಲಾಸ್ ಉಪಯೋಗ ಆಗ್ತಿದೆಯೋ ಇಲ್ವೋ ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಇಲ್ಲಿವರೆಗೂ ಕ್ಲಾಸ್ ಕೇಳೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ಕ್ಲಾಸ್ ಕೇಳಿ ನಿಮಗೆ ಏನಾದರೂ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನೀವು ಇಲ್ಲಿವರೆಗೂ ಕ್ಲಾಸ್ ಕೇಳಿದ್ರೆ ಅಂದರೆ ನಿಮಗೆ ಕ್ಲಾಸ್ ಇಷ್ಟ ಆಗಿರುತ್ತೆ ನಾನು ಭಾವಿಸ್ತೀನಿ ಅದನ್ನು. ಸೊ ನೀವು ನಿಮಗೆ ಇಲ್ಲಿವರೆಗೂ ಕ್ಲಾಸ್ ಕೇಳಿ ಇಷ್ಟಪಟ್ಟು ಲೈಕ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಪ್ಲೀಸ್ ಶೇರ್ ಮಾಡಿ. ಓಕೆ, ನೀವು ಶೇರ್ ಮಾಡೋದ್ರಿಂದ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.